ಚಿಂತೆ ಬದುಕಿರೋರನ್ನ ಸುಡುತ್ತೆ, ಚಿತೆ ಸತ್ತಿರೋರನ್ನ ಸುಡುತ್ತೆ. ನಾರ್ಮಲ್ ಮನುಷ್ಯರಿಗೆ ದಿನದಲ್ಲಿ 60,000-70,000 ಆಲೋಚನೆಗಳು ಬರುತ್ತೆ. ಅದರಲ್ಲಿ ಒಂದು 90% ಪೂರ್ತಿ ನೆಗೆಟಿವೇ ಇರುತ್ತೆ. ಬ್ರೀದ್ ಇನ್ ಮಾಡಿದಾಗ ನಿಮ್ಮ ಹೊಟ್ಟೆ ಹೊರಗೆ ಬರಬೇಕು, ಬ್ರೀದ್ ಔಟ್ ಮಾಡಿದಾಗ ನಿಮ್ಮ ಹೊಟ್ಟೆ ಒಳಗೆ ಹೋಗಬೇಕು. ಸೊ ನೀವು ಸರಿಯಾಗಿ ಉಸಿರೇ ಆಡ್ತಾ ಇಲ್ಲ ಅಂದಮೇಲೆ ಜೀವನದಲ್ಲಿ ಏನು ಸರಿಯಾಗಿ ಮಾಡ್ತಾಯಿದ್ರಿ? ಸೊ ಹಾಗಾಗಿ ಅವ್ರು 25-26 ಇಯರ್ಸ್ ಆದರೂ ಲೈಫಲ್ಲಿ ಇನ್ನೂ ಏನು ಮಾಡಬೇಕು, ಲೈಫಲ್ಲಿ ನಮ್ಮ ಗುರಿ ಏನು ಗೊತ್ತಿರಲ್ಲ. ಸೊ ಇನ್ಫರ್ಟಿಲಿಟಿಗೆ ಏನು ಕಾರಣ, ಅದನ್ನು ಯೋಗ ಮೂಲಕ ಹೇಗೆ ನಾವು ತಡೆಗಟ್ಟಬಹುದು? ಒಂದು ಮಗುನ ನಾವು ನಮ್ಮ ವೂಂಬಲ್ಲಿ ಬೆಳೆಸಬೇಕು ಅಂತ ಅಂದರೆ ಮಗುಗೆ ನಾವು ಸೇಫ್ ಫೀಲ್ ಮಾಡಿಸ್ಬೇಕು. ಒಂದು ಕಾಂಟೆಕ್ಸ್ಟ್ ಮೆನ್ಷನ್ ಮಾಡ್ತೀರಾ, ಭಕ್ತ ಪ್ರಹ್ಲಾದ ಹೇಗೆ ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಕತೆ ಕೇಳಿರುತ್ತೆ ಅಂತ. ವೂಂಬಲ್ಲಿ ಮಗು ಬೆಳೀತಾ ಇದ್ದಂಗೆ ಅವ್ರ ನ್ಯೂರಾನ್ಸ್ ಡೆವಲಪ್ ಆಗುತ್ತೆ. ಅಲ್ಲಿ 80% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಹೊಟ್ಟೆ ಒಳಗೆ ಆಗುತ್ತೆ. ಹೆಣ್ಮಕ್ಳಲ್ಲಿ PCOD, PCOS ಇದೆಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಸೊ ಯೋಗದ ಮೂಲಕ ನಾವು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬಹುದು? ಗರ್ಭಕೋಶ ಎಲ್ಲಿರುತ್ತೆ ಅಲ್ಲ, ಅದ್ರ ಸುತ್ತ ಇರೋ ನರ್ವ್ಸು ಟೈಟ್ ಆಗಿರುತ್ತೆ. ಸೊ ಅದನ್ನು ನಾವು ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಳ್ಬೇಕು. ಸೊ ಈ ಥರ ಇದ್ದಾಗ ಬೇಗ ಮೆಚ್ಯೂರ್ ಆಗೋ ಮಕ್ಕಳು ಬೇಗ ಮೆನಿಪೋಸ್ ಕೂಡ ಆಗ್ತದೆ. ಕಾಸ್ಮಿಕ್ ಪಾರ್ಟಲ್ ಓಪನ್ ಆಗಿರುತ್ತೆ. ಸೊ ನಮ್ಮ ವರ್ಟಿಬ್ರಲ್ ಕಾಲಮ್ ಅಪ್ರೈಟ್ ಇರಬೇಕು, ಅಂದರೆ ನಾವು ಮಲ್ಕೊಬಾರ್ದು. ಇದರಿಂದ ನಮ್ಮ ಡಿಸಿಷನ್ ಲೈಫಲ್ಲಿ ನಾವು ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ನಮಗೆ ಲೈಫಲ್ಲಿ. ಸೊ ಹಾಗಾಗಿ 195 ಸೂತ್ರಗಳಿರುತ್ತೆ. ಆ ಸೂತ್ರಗಳು ನೀವು ಓದ್ಬಿಟ್ರೆ ಸಾಕು, ಲೈಫಲ್ಲಿ ನೀವು ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಘನ ಮಾತು ಪಾಡ್ಕಾಸ್ಟ್ ಆ್ಯಂಡ್ ನಾನು ಮೇಘನ. ಈ ಒಂದು ಪಾಡ್ಕಾಸ್ಟ್ನಲ್ಲಿ ಸೊಸೈಟಿಯಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿದವನ್ನ ಆದಷ್ಟು ನಿಮ್ಮ ಮುಂದೆ ಕರೆತರೋ ಪ್ರಯತ್ನ ಮಾಡಿದ್ದೀನಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಈ ಘನ ಮಾತು ಪಾಡ್ಕಾಸ್ಟ್ನ ರೆಕಾರ್ಡ್ ಮಾಡ್ತಾ ಇರೋದು ನಾಗರಬಾವಿ ಹತ್ರ, ರಿಂಗ್ ರೋಡ್ ಹತ್ರ ಇರೋ ಕ್ಲಾಸಿಕ್ ಸ್ಟುಡಿಯೋನಲ್ಲಿ. ಈ ಸ್ಟುಡಿಯೋನಲ್ಲಿ ಸಾಕಷ್ಟು ಬ್ಯಾಕ್ ಡ್ರಾಪ್ಗಳಿದೆ, ತುಂಬ ಹೆಲ್ಪ್ ಆಗಿದೆ. ಎಲ್ಲ ಟೆಕ್ನಿಕಲ್ ಪಾರ್ಟ್ನೆಲ್ಲ ಅವರೇ ನೋಡ್ಕೊಳ್ತಾರೆ. ಇಕ್ವಿಪ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಪಾಡ್ಕಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಟುಡಿಯೋಗೆ ವಿಸಿಟ್ ಮಾಡಿ. ಸೊ ಇವತ್ತಿನ ಗೆಸ್ಟ್ ತುಂಬ ಸ್ಪೆಷಲ್ ಗೆಸ್ಟ್. ಇವರು ಮೈಸೂರಿನವರು, ಯೋಗ ಪ್ರಾಕ್ಟೀಷನರ್. ಅದಕ್ಕೂ ಮುಂಚೆ ಆ್ಯಕ್ಚುಲಿ ಇವರು ಇಂಜಿನಿಯರಿಂಗ್ ಮಾಡಿ ಸಾಫ್ಟ್ವೇರಲ್ಲಿ ಕೆಲಸ ಮಾಡಿ ಈಗ ಯೋಗದ ಕಡೆಗೆ ಅವರು ತಿರುಗಿದ್ದಾರೆ. ಯೋಗ ಬರೀ ಪ್ರಾಕ್ಟೀಸ್ ಮಾಡೋದಷ್ಟೇ ಅಲ್ಲ, ಯೋಗ ಹೇಳ್ಕೊಡ್ತಾರೆ ಕೂಡ. ದೊಡ್ಡವ್ರಿಗೂ ಹೇಳ್ಕೊಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳಿಗೂ ಹೇಳ್ಕೊಡ್ತಾರೆ. ಸೊ ತಡ ಮಾಡೋದು ಬೇಡ, ಅವ್ರನ್ನ ಘನ ಮಾತು ಪಾಡ್ಕಾಸ್ಟ್ಗೆ ವೆಲ್ಕಮ್ ಮಾಡೋಣ. ಶಶಿರೇಖಾ ಅವರೇ, ವೆಲ್ಕಮ್ ಟು ದ ಪಾಡ್ಕಾಸ್ಟ್. ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಓಕೆ, ಹೇಗೆ ಅನ್ನಿಸ್ತಾ ಇದೆ ಮೈಸೂರು, ಬೆಂಗಳೂರಿಗೆ ಬಂದಿದ್ದ ತಕ್ಷಣ? ಮೈಸೂರು ಯಾವಾಗಲೂ ಪೀಸ್. ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾಯಿದ್ದಾಗ ಏನು ಲೈಫ್ ಇದು ಅನ್ನಿಸ್ತಾಯಿತ್ತು. ಟ್ರಾಫಿಕಲ್ಲೇ ಕಾಲ ಕಳೆದೋಗ್ತಾಯಿತ್ತು. ಮೈಸೂರು ಅಂದರೆ ಇಷ್ಟೇ ರೇಡಿಯಸ್, 15 ಕಿಲೋಮೀಟರಲ್ಲಿ ಎಲ್ಲ ಮುಗ್ದೋಗ್ತಾಯಿತ್ತು. ನಮಗೆ ಮೈಸೂರಲ್ಲಿ ಯಾರಾದರೂ 10 ಕಿಲೋಮೀಟರ್ಸ್ ದೂರ ಇದ್ದಾರೆ ಅಂದರೆ ಅಷ್ಟೊಂದು ದೂರನಾ ಅಂತ ಹೇಳ್ತೀವಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ 10 ಕಿಲೋಮೀಟರ್ಸ್ ಅಂದರೆ ಅದೇ ಹತ್ತಿರ ಇದ್ದಾಗೆ. ಹಾಗೆ. ಸೊ ನಿಮ್ಮ ಜರ್ನಿ ಬಗ್ಗೆ ಹೇಳಿ, ಹೇಗೆ ನೀವು ಇಂಜಿನಿಯರಿಂಗಿಂದ ಈ ಕಡೆ ಯೋಗ ಕಡೆ ಬಂದದ್ದು? ಹಾಂ, ಸೊ ನಾನು ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದು ಮೈಸೂರಲ್ಲೇ. ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಯಿತು. ಸೊ ಇಲ್ಲೇ ಒಂದು IT ಕಂಪನಿಯಲ್ಲಿ ಕೆಲಸ ಸಿಕ್ತು. ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಆಮೇಲೆ ಕೆಲಸ ಮಾಡ್ತಾಯಿದ್ದೆ, ಸ್ಯಾಲ್ರಿನೂ ಚೆನ್ನಾಗಿತ್ತು. ಅಷ್ಟೊಂದು ಏನು ನನಗೆ ಪ್ರೆಷರ್ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಏನಂದರೆ ಅದೇ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಬಗ್ಗೆ, ದುಡಿಯೋಣ, ಸೇವ್ ಮಾಡೋಣ, ಏನೋ ಒಂದು ಮನೆಗೆ ಇಷ್ಟು ಮಾಡೋಣ, ನಮ್ಮ ಲೈಫ್ ನಾವು ನೋಡ್ಕೊಳ್ಳೋಣ, ಇಷ್ಟೇ ಇತ್ತು. ಬ್ಲ್ಯಾಂಡ್ ರೊಟೀನ್ ಅಷ್ಟೇ, ಡೈಲಿ ಅದೇ ಥರ. ಅಂದರೆ ನಾವು ಮಾಡ್ತಾಯಿದ್ದ ಕೆಲಸದಲ್ಲಿ ನನಗೆ ತೃಪ್ತಿ ಇರಲಿಲ್ಲ ಅಷ್ಟೇ. ಸೊ ಆವಾಗ ನನಗೆ ಏನು ನನ್ನಲ್ಲಿ ಯುನೀಕ್ ಏನಿದೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡಿದಾಗ ನನಗೆ ಮುಂಚೆಯಿಂದ ಈ ಕಲೆಗಳಲ್ಲಿ ಹೆಚ್ಚು ಆಸಕ್ತಿ. ಸೊ ಯಾವ್ಯಾವ ಕಲೆಗಳು ಹೇಳ್ಬೋದಾ? ನಾನು ಮ್ಯೂಸಿಕ್ ಕಲ್ತಿದ್ದೀನಿ, ಡ್ಯಾನ್ಸ್ ಕಲ್ತಿದ್ದೀನಿ, ನಾಟಕಗಳು ಮಾಡ್ತಾಯಿದ್ದೆ ಮುಂಚೆ. ಈ ಥರ ನಮ್ಮದು ರಂಗಾಯಣ ಇತ್ತಲ್ಲ, ಸೊ ಅಲ್ಲಿ ಸಮ್ಮರ್ ಕ್ಯಾಂಪ್ ಅಂದರೆ ನಾನು ಈ ಥರ ನಟನ, ರಂಗಾಯಣ, ಚಿಣ್ಣರ ಮೇಳ, ಸೊ ಅಲ್ಲಿಗೆ ಹಾಕ್ಬಿಡ್ತಾಯಿದ್ರು ನನ್ನ. ಸೊ ಅಲ್ಲಿಂದ ನಾನು ಏನೇನು ಅಲ್ಲಿಂದ ಪಾಸಿಬಿಲಿಟೀಸ್ ಕಲಿಯೋಕ್ಕೆ ಸಾಧ್ಯ ನನ್ನಿಂದ, ಹಾಗೆ ಎಲ್ಲ ಕಲಿತು ಎಲ್ಲ ಅರ್ಧ ಆಯಿತು. ಪೂರ್ತಿ ನಾನು ಯಾವುದೂ ಕಲಿಯೋಕ್ಕಾಗಲಿಲ್ಲ. ಓಕೆ. ಆಮೇಲೆ ಅಟ್ಲೀಸ್ಟ್ ಒಂದರಲ್ಲಾದರೂ ನಾನು ತೊಡಗಿಸ್ಕೊಬೇಕಂತ ನಾನು ಯೋಗ ತೊಗೊಂಡೆ. ಎಷ್ಟು ವರ್ಷದಿಂದ, ಚಿಕ್ಕವರಿಂದ ಮಾಡ್ತಾಯಿದ್ರು ಅಥವಾ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ ಯೋಗ ಮಾಡೋದಕ್ಕೆ? ಹಾಂ, ಚಿಕ್ಕವರಿಂದ ಮಾಡ್ತಾಯಿದ್ದೆ. ನಮ್ಮಮ್ಮ ಹೇಳಿದ ಪ್ರಕಾರ ಅವರು
ಓಕೆ. ಅವ್ರು ಪ್ರೆಗ್ನೆಂಟ್ ಆಗಿದ್ದಾಗ ನಾನು ಅವ್ರ ಹೊಟ್ಟೆಯಲ್ಲಿ ಇರಬೇಕಾದ್ರೆ ನಮ್ಮಮ್ಮ ಯೋಗ ಸ್ಟಾರ್ಟ್ ಮಾಡಿದ್ರು ಅಂತ. ಓ. ಸೊ ಅದು ನನಗನ್ಸುತ್ತೆ ಅದು ನಂಗೆ ಬ್ಲಡ್ಡಿಂದ ಬಂದಿದೆ ಯೋಗ ಅಂತ. ಸೊ ನನಗೆ ಹೈಸ್ಕೂಲಲ್ಲೇ ಯೋಗಕ್ಕೆ ಕಳಿಸ್ತಾಯಿದ್ರು. ಅಲ್ಲಿ ಹೋಗ್ತಾಯಿದ್ವಿ, ಡೈಲಿ ಒಂದು ಸೀಕ್ವೆನ್ಸ್ ಇರ್ತಾಯಿತ್ತು, ಆ ಸೀಕ್ವೆನ್ಸ್ ಮಾಡ್ತಾಯಿದ್ವಿ, ಬರ್ತಾಯಿದ್ವಿ ಅಷ್ಟೇ. 1 hour ಕ್ಲಾಸ್ ಇರ್ತಾಯಿತ್ತು, ಆಸನಗಳು ಮಾಡ್ತಾಯಿದ್ವಿ, ಬರ್ತಾಯಿದ್ವಿ. ಅದರಿಂದ ನನ್ನ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಯಿತು. ಸೊ ಅದರಿಂದ ನಾನು ಅಂದ್ಕೊಂಡೆ ಓಕೆ ನಾನು ಯೋಗದಲ್ಲಿ ಚೆನ್ನಾಗಿದ್ದೀನಿ ಅಂತ. ಈಗ 1 year ಬ್ಯಾಕು ನಾನು ಸರ್ಟಿಫಿಕೇಷನ್ ಕೋರ್ಸ್ ಮಾಡಿಕೊಂಡೆ. ಓಕೆ. ಅಲ್ಲಿ ನನಗೆ ಯೋಗದ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಾಯಿತು. ಯೋಗ ಅಂದರೆ ಬರೀ ಜಸ್ಟ್ ಆಸನಗಳಲ್ಲ, ನಾನು ಏನು ಅದು ಸೀಕ್ವೆನ್ಸ್ ಮಾಡ್ತಾಯಿದ್ದೆ ಅಷ್ಟೇ ಅಲ್ಲ, ಅದಕ್ಕಿಂತ ಇನ್ನೂ ಹೆಚ್ಚು ಇದೆ. ಅದನ್ನು ತಿಳ್ಕೊಳ್ಳೋಕ್ಕೆ ನನಗೆ ಅವಕಾಶ ಸಿಕ್ತು ನಾನು ಸರ್ಟಿಫಿಕೇಷನ್ ಮಾಡಿಕೊಂಡಾಗ. ಯೋಗ ಫಿಸಿಕಲಿ ಜಾಸ್ತಿ ಹೆಲ್ಪ್ ಮಾಡುತ್ತಾ ಅಥವಾ ಮೆಂಟಲಿ ಜಾಸ್ತಿ ಹೆಲ್ಪ್ ಮಾಡುತ್ತಾ? ಎರಡರಲ್ಲೂ ಬೆನಿಫಿಟ್ಸ್ ಇದೆ, ಬಟ್ ಮೆಂಟಲಿ ತುಂಬ ಬೆನಿಫಿಟ್ಸ್ ಇದೆ. ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಮೆಂಟಲಿ ಹೆಲ್ದಿಯಾಗಿರ್ಬೇಕಂದ್ರೆ ಯೋಗ? ಈಗ ನಾವು ಒಂದು ಕಡೆ ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿಮಗೆ 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ನಿಮ್ಗೆ ಏನೇನು ಥಾಟ್ಸ್ ಬರುತ್ತೆ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು. ತುಂಬ ಥಾಟ್ಸ್ ಬರುತ್ತೆ. ಈಗ ಮನುಷ್ಯನಿಗೆ ನಾರ್ಮಲ್ ಮನುಷ್ಯರಿಗೆ ದಿನದಲ್ಲಿ 60,000-70,000 ಆಲೋಚನೆಗಳು ಬರುತ್ತೆ. ಅದರಲ್ಲಿ 90% ಪೂರ್ತಿ ನೆಗೆಟಿವೇ ಇರುತ್ತೆ. ಸೊ ಎಲ್ಲೋ ಕಡಿಮೆ ನಾವು ಪಾಸಿಟಿವ್ ಥಿಂಕ್ ಮಾಡೋದು. ಸೊ ಈ ಯೋಗ ಏನು ಮಾಡುತ್ತೆ, ಆಲೋಚನೆಗಳು ಬರ್ಸುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಆ ನೆಗೆಟಿವ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಸುತ್ತೆ. ಸೊ ಅದಕ್ಕೆ ಯೋಗ ಬೇಕು. ಅದು ಬಿಟ್ಟರೆ ಚಿಂತೆ ಬದುಕಿರೋರನ್ನ ಸುಡುತ್ತೆ, ಚಿತೆ ಸತ್ತಿರೋರನ್ನ ಸುಡುತ್ತೆ. ಹಾಗೆ ಚಿಂತೆಯಿಂದನೇ ಮನುಷ್ಯನಿಗೆ ಕಾಯಿಲೆಗಳು. ಇದನ್ನು ಹೋಗಿಸಿದ್ರೆ ಎಲ್ಲಿಂದ ಅವ್ರಿಗೆ ಚಿಂತೆ ಬರುತ್ತೆ ಅಂದರೆ ಜೀವನದಲ್ಲಿ ಚೆನ್ನಾಗಿರ್ಬೋದು ಅಂತ ಅಷ್ಟೆ. ಓಕೆ. ಸೊ ಈ 90s ಕಿಡ್ ಆಗಿ 90s ಕಿಡ್ಸ್ಗೆ ಹೇಳ್ಕೊಡೋದು ಹೇಗಿರುತ್ತೆ, ಅಡಲ್ಟ್ಸ್ಗೆ ಇನ್ನು ದೊಡ್ಡೋರಿಗೆ ಹೇಳ್ಕೊಡೋದು ಹೇಗಿರುತ್ತೆ, ಚಿಕ್ಕ ಮಕ್ಳಿಗೆ ಹೇಳ್ಕೊಡೋದು ಹೇಗಿರುತ್ತೆ? ಹಾಂ. ಸೊ ಈ 90s ಅಂತ ಅಂದ್ರೇ ಒಂದು ಗೋಲ್ಡನ್ ಏರಾ. ನಾವು ಒಂದು ಆ ಸ್ಲೋ ಮೂವಿಂಗ್ ವರ್ಲ್ಡ್ನು ನೋಡಿಬಿಟ್ಟಿದ್ದೀವಿ. ಹಾಗೆ ಅದರ ಟ್ರಾನ್ಸಿಷನ್ ಹೇಗೆ ಜಗತ್ತು ಬದಲಾಯಿತು ಫಾಸ್ಟ್ ಮೂವಿಂಗಿಗೆ. ಸೊ ಈ ಟ್ರಾನ್ಸಿಷನ್ ನೋಡಿರೋರು ನಮ್ಮ ಜನರೇಷನ್ 90s ಕಿಡ್ಸ್. ಅದೇ ಸ್ಲೋ ಮೂವಿಂಗ್ ಇರಬೇಕಾದ್ರೆ ನಾವು ಹೆಂಗಿದ್ವಿ ಅಂದರೆ ನಮಗೆ ಟೆಕ್ನಾಲಜಿಗೆ ಇಂಟ್ರೊಡ್ಯೂಸೇ ಆಗಿರಲಿಲ್ಲ. ಫೋನ್ ಅಂದರೆ ಏನೂ ಗೊತ್ತಿಲ್ಲ ನಮಗೆ, ಸೋಷಿಯಲ್ ಮೀಡಿಯಾ ಏನೂ ಗೊತ್ತಿಲ್ಲ. ದಿನ ಪೂರ್ತಿ ನಾವು ರೋಡಲ್ಲೇ, ನಮ್ಮಮ್ಮ ಬಂದು ಹೊಡೆದು ಕರ್ಕೊಂಡು ಹೋಗೋವರೆಗೂ ನಾವು ರೋಡಲ್ಲೇ ಆಟಾಡ್ತಾಯಿದ್ವಿ. ಸೊ ಹಾಗೆ ಆಮೇಲೆ ಸಂಸ್ಕಾರದ ಬೆಲೆಗಳು ಗೊತ್ತಿತ್ತು, ಸಂಬಂಧಗಳ ಬೆಲೆ ಜಾಸ್ತಿ ಇತ್ತು ಆವಾಗ. ಕಸಿನ್ಸ್ ಅಂದರೆ ಎಲ್ಲರೂ ಒಟ್ಟಿಗೆ ತುಂಬ ಕುಟುಂಬಗಳ ಬೆಲೆ ಗೊತ್ತಿರ್ತಿತ್ತು. ಇವಾಗ ಅದಿಲ್ಲ. ಏನು ಕಾರಣ ಇರ್ಬೋದು? ಆವಾಗ ತುಂಬ ಕುಟುಂಬ ಇರ್ತಾಯಿತ್ತು, ಇವಾಗೆಲ್ಲ ಸಿಂಗಲ್. ಅದೇ ಇವಾಗ ಮಕ್ಕಳುಗಳೇ ಕಡಿಮೆ, ಮತ್ತು ಯಾರು ಹೊರಗೂ ಬಿಡಲ್ಲ ಮಕ್ಕಳನ್ನ. ಎಲ್ಲಿ ಹೊರಗೆ ಬಿಟ್ಟರೆ ಏನಾಗುತ್ತೋ. ಮತ್ತು ಆ ಡಿಜಿಟಲ್ ವರ್ಲ್ಡ್ ಮಕ್ಕಳಿಗೆ ಫೋನ್ ಚಿಕ್ಕದ್ರಿಂದನೇ ಫೋನ್ ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ. ಮಕ್ಕಳು ಓಕೆ ಫೋನಲ್ಲಿ ನೋಡ್ತಾ ಇರೋದೇ ಅಷ್ಟೇ ಜೀವನ ಅಂತ ಅಂದ್ಕೊತಾರೆ. ಅದರಿಂದ ಹೊರಗೆ ಬರೋಕ್ಕೂ ಅವರು ಪ್ರಯತ್ನ ಪಡಲ್ಲ. ಪೇರೆಂಟ್ಸು ಓಕೆ ಹೆಂಗೋ ಇದ್ದಾರಲ್ಲ ಬಿಟ್ಬಿಡೋಣ ಅವ್ರ ಪಾಡ್ಗೆ ಅವ್ರನ್ನ ಅಂತ ಅವರು ಏನೂ ಕೇಳಲ್ಲ. ಮಗು ಅಳ್ತಿದ್ರೆ ಸಾಕು, ಎದುರುಗಡೆ ಮೊಬೈಲ್ ಇಟ್ಬಿಟ್ರೆ ಸುಮ್ಮನೆ ಆಗ್ಬಿಡುತ್ತೆ. ಮಗು ಊಟ ಮಾಡ್ತಿಲ್ಲ ಅಂದರೆ ಮೊಬೈಲ್ ಇಟ್ಟು ಏನಾದರೂ ಕಾರ್ಟೂನ್ ಹಾಕ್ಬಿಟ್ಟು ಊಟ ಮಾಡಿಸಿದ್ರೆ ಊಟ ಮಾಡುತ್ತೆ. ಅದೆಷ್ಟು ಎಫೆಕ್ಟ್ ಆಗುತ್ತೆ ಮಕ್ಕಳ ಮೇಲೆ? ಅದು ಇವಾಗ ಅವ್ರಿಗೆ ಗೊತ್ತಾಗಲ್ಲ. ಮುಂದೆ ಹೋಗ್ತಾ ನಿಮಗೆ ಇವಾಗ ಕಾಂಟೆಂಟ್ ಏನು ಮಾಡ್ತಾರೆ ಅದರಲ್ಲಿ ಏನೋ ಒಂದು ಒಳ್ಳೆ ಕಾಂಟೆಂಟ್ ಇದ್ದರೆ ಓಕೆ, ಬಟ್ ಸೊ ಆ ನೆಗೆಟಿವಿಟಿ ಇರುತ್ತೆ ಮತ್ತು ಅವ್ರ ಬ್ರೈನ್ಗೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಬೆಳೆಯೋ ಮಕ್ಕಳಿಗೆ ಅವ್ರು ಏನು ನೋಡ್ತಾ ಇರ್ತಾರಲ್ವ ಅದನ್ನು ಕಲ್ತ್ಕೊತಾರೆ. ಹಾಗಾಗಿ ನಾನು ಪೇರೆಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ ಜಾಸ್ತಿ ಮೊಬೈಲ್ ಕೊಡಬೇಡಿ. ಏನು ಸಾಧ್ಯವಾಗುತ್ತೆ ಅವ್ರ ಕೈಲಿ ಕ್ರಿಯೇಟಿವ್ ಆಗಿ ಏನು ಮಾಡಿಸಿ ಮಕ್ಕಳಿಗೆ ಊಟ ಮಾಡ್ಸೋಕ್ಕಾಗುತ್ತೆ ಆ ಥರ ಎಷ್ಟಾಗುತ್ತೆ ಸಾಧ್ಯವಾಗುತ್ತೆ ಅಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿಸ್ಬೇಕು ಅಂತ. ಓಕೆ. ಸೊ ಮಕ್ಕಳು ಅಂದ ತಕ್ಷಣ ನಾನು ನೋಡಿದೆ ನಿಮ್ಮ ಪೇಜಲ್ಲಿ ಸಾಕಷ್ಟು ಮಕ್ಕಳು ನಿಮ್ಮ ಯೋಗ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ, ಹೇಗಿರುತ್ತೆ ಕ್ಲಾಸ್ ಅಂತ. 21 days ಚಾಲೆಂಜ್ ಬೇರೆ ತೊಗೊಂಡಿದ್ದೀರಾ. ಹೇಗಿರುತ್ತೆ ಮಕ್ಕಳಿಗೆ ಯೋಗ ಹೇಳ್ಕೊಡೋದು? ಸೊ ಮೇನ್ಲಿ ಇವಾಗ ಮಕ್ಕಳಲ್ಲಿ ನಾನು ಡಿಸಿಪ್ಲಿನ್ ಕಲಿಸ್ಬೇಕಂತ. ಸೊ ಈ ನಮ್ಮ 21 days ಚಾಲೆಂಜಲ್ಲಿ ನಾನು ಆಸನಗಳಿಗೆ ಅಷ್ಟು ಒತ್ತು ಕೊಡಲ್ಲ ಇಲ್ಲಿ. ಸೊ ಫಸ್ಟು ಡಿಸಿಪ್ಲಿನ್ ಕಲಿಸ್ತೀನಿ 21 days ಚಾಲೆಂಜಲ್ಲಿ. ಅದನ್ನು ಯಾರು ಕಂಪ್ಲೀಟ್ ಮಾಡ್ತಾರೆ ನೆಕ್ಸ್ಟ್ ಅವರಿಗೆ ನೆಕ್ಸ್ಟ್ ಅಡ್ವಾನ್ಸ್. ಸೊ ನನ್ನ 21 days ಚಾಲೆಂಜಲ್ಲಿ ಮೇನ್ಲಿ ನಾನು ಒಂದು ಕಾನ್ಸೆಪ್ಟ್ ಇರುತ್ತೆ,
ಕ್ಲಾಸ್ ಕೊನೆಯಲ್ಲಿ ನಾನು ಒಂದು ಹೋಮ್ವರ್ಕ್ ಅಂತ ಕೊಡ್ತೀನಿ. ಹ್ಮ್. ಯೂಶಲಿ ಮಕ್ಳಿಗೆ ಹೋಮ್ವರ್ಕ್ ಅಂದರೆ ಇಷ್ಟ ಇಲ್ಲ, ಹೌದು. ಬಟ್ ನನ್ನ ಕ್ಲಾಸಲ್ಲಿ ಕೇಳಿ ಕೇಳಿ ಹೋಮ್ವರ್ಕ್ ತೊಗೋತಾರೆ. ಯಾವ ಥರ ಹೋಮ್ವರ್ಕ್ ಕೊಡ್ತಾ ಇರ್ತೀರಾ? ಸೊ ಅದು ಪೇರೆಂಟ್ಸ್ಗೆಲ್ಲ ತುಂಬ ಇಷ್ಟ. ಅವ್ರು ಎಲ್ಲರೂ ರಿವ್ಯೂಸಲ್ಲೂ ಹೇಳೋದೆ, ಮ್ಯಾಮ್ ಇವ್ರು ಯಾರೂ ಹೋಮ್ವರ್ಕ್ ಇಷ್ಟಪಡಲ್ಲ, ನಿಮ್ಮ ಕ್ಲಾಸ್ ಒಂದೇ ಎಂಜಾಯ್ ಮಾಡ್ಕೊಂಡು ಹೋಮ್ವರ್ಕ್ ಹೇಳ್ತಾರೆ ಅಂದರೆ ನಿಮ್ಮ ಕ್ಲಾಸಲ್ಲಿ ಮಾತ್ರ ಅಂತ. ಸೊ ಆದರೆ ನಾನು ಹೇಗೆ ಹೋಮ್ವರ್ಕ್ ಕೊಡೋದಂದರೆ ಅವ್ರಿಗೆ ಡಿಸಿಪ್ಲಿನ್ ಕಲಿಸ್ಬೇಕಾಗಿರುತ್ತೆ. ಸುಮ್ಮನೆ ಮಕ್ಕಳಿಗೆ ಹೇಳ್ಬಿಟ್ಟು ಬಿಟ್ಬಿಟ್ರೆ ಅವ್ರು ಕಲಿಯಲ್ಲ, ಅವ್ರು ಅಭ್ಯಾಸ ಮಾಡಬೇಕು ಅದನ್ನು. ಸೊ ಅವರು ಡೈಲಿ ಪ್ರಾಕ್ಟೀಸ್ ಮಾಡುವಂಥದ್ದು ಅದೇ ಮುಂದೆ ಒಂದಿನ ಡಿಸಿಪ್ಲಿನಾಗಿ ಕನ್ವರ್ಟ್ ಆಗುತ್ತೆ. ಓಕೆ. ಸೊ ಒಂದೇ ರೊಟೀನ್ನ ಡೈಲಿ ಮಾಡ್ಕೊಂಡು ಹೋದರೆ ಅದು ಅವ್ರಿಗೆ ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇಂಥದ್ದನ್ನು ಆರಿಸಿ ಹೋಮ್ವರ್ಕ್ ಥರ ಕೊಡ್ತೀನಿ. ಸೊ ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತೀನಿ. ಸೊ ಅದನ್ನು ಅವರು ಏನು ಮಾಡ್ತಾರೆ, ಓಕೆ ಮ್ಯಾಮ್ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಇದನ್ನು ಮಾಡಬೇಕು. ಸೊ ಒಂದು ಹೋಮ್ವರ್ಕ್ ರೀತಿಯಲ್ಲಿ ತೊಗೋತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲದೇ ಅದನ್ನು ಡೆವಲಪ್ ಮಾಡ್ಕೊಂಬಿಡ್ತಾರೆ, ಒಂದು ರೂಢಿ ಮಾಡ್ಕೊಂಬಿಡ್ತಾರೆ. ಹಾಗಾಗಿ ಇದರಿಂದ ಅವ್ರಿಗೆ ಡಿಸಿಪ್ಲಿನ್ ಬೆಳೀತಾ ಹೋಗುತ್ತೆ. ಓಕೆ. ನೀವು ಹೇಳ್ತಾ ಇದ್ರಿ 3,000ಕ್ಕೂ ಹೆಚ್ಚು ಜನರಿಗೆ ಯೋಗವನ್ನು ಹೇಳ್ಕೊಟ್ಟಿದ್ದೀನಿ ಅಂತ. ಸೊ ಯಾವ ಥರ ಹೇಳ್ಕೊಡ್ತೀರಾ? ಯಾವ ಪ್ಲ್ಯಾಟ್ಫಾರ್ಮ್ ಮೂಲಕ ನೀವು ಹೇಳ್ಕೊಡ್ತೀರಾ? ಹಾಂ, ನಾನೀಗ ಫಾಸ್ಟ್ ಮೂವಿಂಗ್ ಜಗತ್ತಲ್ಲಿ ಇರೋದು ಸೋಷಿಯಲ್ ಮೀಡಿಯಾ. ಹೌದು. ಸೊ ಸೂಶಿ ಡೇಸ್ ಫೇಮಸ್ ಆಗಿದ್ದು ಅಥವಾ ಸೂಶಿ ಡೇಸ್ ಎಲ್ಲರಿಗೂ ಚಿರಪರಿಚಿತ ಆಗಿದ್ದೇ ಸೋಷಿಯಲ್ ಮೀಡಿಯಾಯಿಂದ. ಸೊ ಅದೇ ಪ್ಲ್ಯಾಟ್ಫಾರ್ಮ್ ತೊಗೊಂಡು ಜನರಿಗೆ ಏನೇನೋ ನೋಡೋ ಬದಲು ಒಳ್ಳೆಯದಾದರೂ ಕಲೀಲಿ ಅದರಿಂದ ಅಂತ ನಾನು ಅಲ್ಲೇ ಸ್ಟಾರ್ಟ್ ಮಾಡಿದೆ ಯೋಗ. ನಾನು ಯೂಶ್ವಲಿ ಯೋಗ ಅಂದರೆ ಎಲ್ಲರೂ ಎಲ್ಲ ವಯಸ್ಸಾದವ್ರಿಗೆ ಅದು ಇನ್ನೇನು ಎಲ್ಲ ಆಯಿತು ಮುಗೀತು ಜೀವನದಲ್ಲಿ ಆವಾಗ ಯೋಗಕ್ಕೆ ಹೋಗೋಣ ಅನ್ಕೋತಾರೆ, ಬಟ್ ಅದು ತಪ್ಪು. ಎಲ್ಲರಿಗೂ ಯೋಗ ಬೇಕು, ಮಕ್ಕಳಿಂದನೂ. ಯೋಗ ಅಂದರೆ ಡಿಸಿಪ್ಲಿನ್. ಸೊ ಆ ಡಿಸಿಪ್ಲಿನ್ ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಏನು ಫಾಸ್ಟ್ ಮೂವಿಂಗ್ ಇದೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸು ಅದರಲ್ಲೇ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ. ಸೊ ಸಬ್ಸ್ಕ್ರಿಪ್ಷನ್ಸ್ ಇಂದ ಮುಂಚೆ ಆ್ಯಕ್ಚುಲಿ ನಾನು ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೆ, ಬಟ್ ಫ್ರೀಯಾಗಿ ಹೇಳ್ಕೊಡೋದಕ್ಕೆ ಜನ ಅಷ್ಟು ಕೇರ್ಲೆಸ್ ಆಗಿ ತೊಗೊಂಡ್ಬಿಡ್ತಾರೆ. ಹೌದು. ಸೊ ಫ್ರೀ ಅಲ್ವಾ, ಇವತ್ತು ಬರಲಿಲ್ಲ ಅಂದರೂ ಆಗುತ್ತೆ, ಕಳ್ಕೊಳ್ಳೋದು ಏನಿದೆ ನಮ್ಮದು ಅಂತ. ಬಟ್ ಏನೋ ಒಂದು ಅಮೌಂಟ್ ಪೇ ಮಾಡಿದರೆ ಓಕೆ ಪೇ ಮಾಡಿದ್ದೀವಲ್ಲ ಅಂತ ಅಟ್ಲೀಸ್ಟ್ ಬರ್ತಾರೆ, ಕೇಳ್ತಾರೆ. ಸೊ ಬಟ್ ನನಗೆ ಯೋಗ ಇಲ್ಲಿರೋ ಜನಕ್ಕೆ ಒಳ್ಳೇದಾಗ್ತಾಯಿದೆ ಅಂದರೆ ಅದರಲ್ಲಿ ತುಂಬ ದುಡ್ಡಿಸ್ಕೊಂಡು ಮಾಡೋ ಅದು ನನಗಿರಲಿಲ್ಲ. ಸೊ ಮಿನಿಮಮ್ ಅಮೌಂಟಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ 45 ರೂಪೀಸಿಂದ ಸ್ಟಾರ್ಟ್ ಮಾಡಿದೆ. ಸೊ ಅದು ಏನಾಯಿತು, ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡಿದೆ. 21 ಡೇಸ್ ಚಾಲೆಂಜ್. ಗೆದ್ದವ್ರಿಗೆ ಭಗವದ್ಗೀತೆ ಬುಕ್ ಸಿಗುತ್ತೆ ಕೊನೆಯಲ್ಲಿ ಅಂತ. ಸೊ ಮೇ ಬಿ ಭಗವದ್ಗೀತೆಗೆ ಜಾಯ್ನ್ ಆದ್ರ ಅಥವಾ ಅವ್ರನ್ನ ತಮ್ಮನ್ನು ತಾವು ಚೇಂಜ್ ಮಾಡ್ಕೋಬೇಕು ಅಂತ ಜಾಯ್ನ್ ಆದ್ರ. ಬಟ್ ಕ್ಲಾಸಿಗೆ ಬಂದಮೇಲೆ ಅದೆಲ್ಲ ನಾನು ಮರೆಸ್ಬಿಡ್ತೀನಿ. ಭಗವದ್ಗೀತೆ ಸಿಗುತ್ತೆ ಅನ್ನೋ ಆ ಥರ ಯಾರು ಬಂದಿರ್ತಾರೆ ಅದನ್ನು ಮರ್ತ್ಕೋತಾರೆ ಕ್ಲಾಸ್ ಮುಗಿಯೋಷ್ಟರಲ್ಲಿ. ಆಮೇಲೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ ಕ್ಲಾಸ್ಗೆ, ಅದನ್ನು ಕೂಡ ಮರೆಸ್ತೀನಿ ನಾನು. ಈಗ ಸಣ್ಣ ಆಗಬೇಕು ಅಂತ ಬರ್ತಾರೆ, ದಪ್ಪ ಆಗಬೇಕು ಅಂತ ಬರ್ತಾರೆ, ಕೊನೆಯಲ್ಲಿ ಅವರೇ ರಿವ್ಯೂವಲ್ಲಿ ಹೇಳ್ತಾರೆ ನಾನು ಅದಕ್ಕೋಸ್ಕರ ಬಂದೆ, ಬಟ್ ನನಗದು ಇವಾಗ ತಲೆಯಲ್ಲೇ ಇಲ್ಲ. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಈ 21 ಡೇಸ್ ಚಾಲೆಂಜಲ್ಲಿ ನಾವು. ಓಕೆ. ಸೂಶಿ ಡೇಸ್ ನೋಡ್ತಾ ಇದ್ದೆ, ಒಂದು ಅದ್ಭುತ ಸೇವೆ ಮಾಡ್ತಾ ಇದ್ದೀರಾ ಇವಾಗ ಸೊಸೈಟಿಯಲ್ಲಿ. ಒಂದು ದೊಡ್ಡ ಕಮ್ಯುನಿಟಿ ಕೂಡ ಬಿಲ್ಡ್ ಮಾಡ್ಕೊಂಡಿದ್ದೀರಾ. ಈ ಕಮ್ಯುನಿಟಿ ಬಿಲ್ಡ್ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಬಂದಿದ್ದು ಹೇಗೆ? ನಾನು ಕೆಲಸ ಮಾಡ್ತಾ ಇರಬೇಕಾದ್ರೇ ಕರೆಸ್ಪಾಂಡೆನ್ಸಲ್ಲಿ PG ಡಿಪ್ಲೊಮಾ ಇನ್ ಯೋಗ ಸ್ಟಾರ್ಟ್ ಮಾಡಿದೆ. ಸೊ ಅದೇ ಟೈಮಲ್ಲೇ ನಾನು ಬ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದು, 90s ಕಿಡ್ ಅಂತ. ಸೊ ಎವ್ರಿ ಇಯರ್ ಕ್ಯಾಲೆಂಡರ್ ಚೇಂಜ್ ಆಗಬೇಕಾದ್ರೂ ಎಲ್ಲರೂ ರೆಸಲ್ಯೂಷನ್ಸ್ ಇಟ್ಕೊತಾರೆ, ಈ ವರ್ಷ ಆದರೂ ನಾನು ಚೇಂಜ್ ಆಗಬೇಕು ಅಂತ. ಸೊ ನಾನು ಎಲ್ಲರ ಥರನೇ ಇದ್ದೆ, ತಿಂದನ ಕೆಲಸ ಮಾಡೋದನ್ನ ಮಲ್ಕೊಂಡನ್ನ ಬೆಳಗ್ಗೆ ಎದ್ದನ್ನ ಮತ್ತೆ ರಿಪೀಟ್, ಇಷ್ಟೇ. ಏನೂ ಹೊಸದೇನು ಕಲಿತಾ ಇರಲಿಲ್ಲ, ಏನೂ ಹೊಸದೇನು ಮಾಡ್ತಾ ಇರಲಿಲ್ಲ, ಇಷ್ಟೇ ಜೀವನ ಅಂತ ನನಗೂ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಹಾಗೆ ಹೊಸ ವರ್ಷ ಕ್ಯಾಲೆಂಡರ್ ಚೇಂಜ್ ಆದಾಗ ಓಕೆ ಈ ವರ್ಷ ಆದರೂ ಏನಾದರೂ ಹೊಸದು ಮಾಡೋಣ ಅಂತ 2025 ವ್ಲಾಗ್ಸ್ ಸ್ಟಾರ್ಟ್ ಮಾಡಿದೆ. ಓಕೆ. ಆಮೇಲೆ PG ಡಿಪ್ಲೊಮೋ ಕೂಡ ಸ್ಟಾರ್ಟ್ ಆಯಿತು ನಂದು. ಅಲ್ಲಿ ನನಗೆ ಯೋಗದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳು ಸಿಗ್ತಾ ಹೋಯಿತು. ಯೋಗ ಅಂದರೆ ಆಸನ ಅಲ್ಲ ಅಂತ. ಅಲ್ಲೇನಂದರೆ ನಾನು ಇದನ್ನು ಹೇಳಲೇಬೇಕಾಗತ್ತೆ, ನಾನು SPYSS ಅಂತ. ಸೊ ಅಲ್ಲಿ ನನಗೆ ಯೋಗ PG ಡಿಪ್ಲೊಮಾ ನಾನು ಮಾಡಿದ್ದು. ಓಕೆ. ಸೊ ಅವರು ಏನಂದರೆ 1980 ಸ್ಟಾರ್ಟ್ ಮಾಡಿದ್ದು ಯೋಗ. ಅವರು ಫ್ರೀಯಾಗಿ ಹೇಳ್ಕೊಡ್ತಾರೆ.
₹1 ಚಾರ್ಜ್ ಮಾಡಲ್ಲ. ಫ್ರೀ ಆಫ್ಲೈನ್ ನೀವು ಇನ್ನೂ SPYSS ಅಂತ ಹೊಡೆದ್ರು ನೀವು ಬ್ಯಾಂಗ್ಳೂರಲ್ಲೂ 200+ ಬ್ರಾಂಚಸ್ ಇದೆ, ಅದು ಮೈಸೂರಲ್ಲೂ ಇದೆ. ಬಟ್ ನಾನು PG ಡಿಪ್ಲೊಮಾ ತೊಗೊಂಡಿದ್ದರಿಂದ ನಾನು ಆನ್ಲೈನ್ ಕ್ಲಾಸ್ ತೊಗೋತಾ ಇದ್ದೆ. ಸೊ ಫ್ರೀ ಅಂದ ತಕ್ಷಣ ಒಬ್ಬೊಬ್ಬರು ಅಸಡ್ಡೆ ಮಾಡಿಬಿಡ್ತಾರೆ, ಏನು ತೊಗೋತಾ ಇಲ್ವಲ್ಲ, ಎಷ್ಟಂತ ಹೇಳ್ಕೊಡೋದು ಇವ್ರಿಗೆ, ಸಾಕು ಇಷ್ಟೇ ಮಾಹಿತಿ ಕೊಡೋಣ. ಅವ್ರು ಕಲ್ತಿರೋದನ್ನ ಯಾರೂ ಫುಲ್ಲು ಹೇಳ್ಕೊಡಲ್ಲ. ಬಟ್ ಇಲ್ಲಿ ಏನಂದರೆ ಅವ್ರು ಪೂರ್ತಿ ಹೇಳ್ಕೊಡ್ತಾರೆ, ಅವ್ರ ಮನಸ್ಸಿಂದ ಪಾಠ ಮಾಡ್ತಾಯಿದ್ರು. ಸೊ ಅದು ನನಗೆ ಡೀಪಾಗಿ ಕನೆಕ್ಟ್ ಆಗೋಯಿತು. ಸೊ ಅಲ್ಲಿಂದ ನನಗೆ ಫಿಲಾಸಫಿ ಮೇಲೆ ಹೆಚ್ಚು ಒಲವು ಮೂಡ್ತು. ಸೊ ಯೋಗ ಸೂತ್ರಗಳು ಅಂತ ಇದೆ, ಅದರಲ್ಲಿ ನಿಮಗೆ ಜೀವನ ಹೇಗಿರಬೇಕು, ಒಂದು ಸಾಧನೆಯ ಯೋಗಿ ಒಂದು ಸಾಧನೆಯನ್ನು ಮಾಡಬೇಕಂದ್ರೆ ಏನೇನು ಫಾಲೋ ಮಾಡಬೇಕು ಅದು ನಿಮಗೆ ಸೂತ್ರಗಳ ರೂಪದಲ್ಲಿ ಕೊಡ್ತಾರೆ. ಹೀಗೆ ಹೇಗೆ ಭಕ್ತಿ ಯೋಗದಲ್ಲಿ ನಿಮಗೆ ಭಗವದ್ಗೀತೆನ ಆಧಾರವಾಗಿ ತೊಗೋತಾರಲ್ವ, ಲೈಫ್ ಮ್ಯಾನ್ಯುಯಲ್ ಅಂತ, ಅದೇ ಥರ ಸೇಮ್ ಯೋಗ ಸೂತ್ರಗಳಂತ. ಸೊ ಅದರಲ್ಲಿ 195 ಸೂತ್ರಗಳಿರುತ್ತೆ. ಆ ಸೂತ್ರಗಳು ನೀವು ಓದ್ಬಿಟ್ರೆ ಸಾಕು, ಲೈಫಲ್ಲಿ ನೀವು ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಓಕೆ. ಸೊ ಅದು ನಾನು ಜಾಸ್ತಿ ಓದಿ ಅದರ ಮುಖಾಂತರನೇ ನಾನು ಈ 21 ಡೇಸ್ ಚಾಲೆಂಜ್ನ ಕ್ಯೂರೇಟ್ ಮಾಡಿದ್ದು. ಓಕೆ. ಇವಾಗ ಆನ್ಲೈನಲ್ಲಿ ಸಾಕಷ್ಟು ಜನ ಇದ್ದಾರೆ ಯೋಗ ಹೇಳ್ಕೊಡೋರು. ಹೇಗೆ ಸುಶಿ ಡೇಸ್ ಡಿಫ್ರೆಂಟಾಗಿ ಯುನೀಕಾಗಿ ಏನೋ ಒಂದು ಸೇವೆ ಮಾಡ್ತಾ ಇದೆ ಅಂತ ಹೇಗೆ? ಏನಂದರೆ ನಾನು ನಿಮ್ಗೆ ಆಗಲೇ ಹೇಳಿದೆ, ಆರಾ ಅಂತ ಇರುತ್ತೆ. ಆರಾ ಅಂದರೆ ಪ್ರಭಾವಳಿ. ಸೊ ನಾವು ನಮ್ಮ ಸುತ್ತ ಕ್ರಿಯೇಟ್ ಮಾಡ್ಕೊಳ್ಳೋ ಎನರ್ಜಿ ಅದು. ಓಕೆ. ಅದು ಹೇಗೆ ಬರುತ್ತೆ ಅಂದರೆ ಪ್ರಾಕ್ಟೀಸಿಂದ. ಈಗ ನಾನೇನೋ ಒಂದು ಕಲಿತೀನಿ, ನಾನೀಗ ಯೋಗ ಪಾಠ ನನಗೆ ಮಾಡ್ತಾರೆ, ಅದನ್ನು ನಾನು ಕಲ್ತ್ಕೊಂಡು ಹಾಗೆ ಬಿಟ್ಬಿಡೋದು ಎಷ್ಟೊಂದು ಜನ ಮಾಡ್ತಾರೆ, ಕೇಳ್ತಾರೆ ಹಾಗೆ ಬಿಡ್ತಾರೆ. ಬಟ್ ಮನೆಗೆ ಬಂದು ಅಭ್ಯಾಸ ಮಾಡೋದಿರುತ್ತಲ್ಲ, ಆ ಅಭ್ಯಾಸ ಮಾಡಿದಾಗ ನೀವು ಒಂದು ಕಲಿತೀರ. ಸೊ ಆ ಕಲ್ತಾಗ ನೀವೇನು ಅರ್ಥ ಮಾಡ್ಕೊತೀರಾ ಅದು ನಿಮಗೆ ಕೊನೆವರೆಗೂ ಇರುತ್ತೆ. ಸೊ ಅದು ಯಾರು ಸೆಲ್ಫ್ ಪ್ರಾಕ್ಟೀಸ್ ಮಾಡಿರ್ತಾರೆ ಅವರಿಗೆ ಆರಾ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಈ ಆರಾಯಿಂದನೇ ನಾವು ಒಬ್ಬೊಬ್ಬರು ಟೀಚರ್, ಎಲ್ಲ ಟೀಚರ್ಸಲ್ಲೂ ಒಂದೊಂದು ಆರಾ ಇರುತ್ತೆ. ಈಗ ನಾವು ಇನ್ನೊಬ್ಬರು ಟೀಚರ್ನ ನೋಡ್ಬಿಟ್ಟು ಅವ್ರನ್ನ ಕಾಪಿ ಮಾಡಿಬಿಟ್ಟು ಅವ್ರ ಸೀಕ್ವೆನ್ಸ್ ತೊಗೊಂಡು ಹೇಳ್ಕೊಟ್ಬಿಡೋಣ ಅಂದರೆ ಅದು ಆಗಲ್ಲ. ಅವ್ರ ಟೀಚಿಂಗ್ ಸ್ಟೈಲ್ ಬೇರೆ ಇರುತ್ತೆ, ಅವ್ರ ಆರಾ ಬೇರೆ ಇರುತ್ತೆ, ಅವ್ರ ಸೆಲ್ಫ್ ಸ್ಟಡಿ ಬೇರೆ ಇರುತ್ತೆ. ಸೊ ಅದನ್ನು ನಾನು ಕಾಪಿ ಮಾಡ್ತೀನಿ ಅಂದರೆ ಅದು ಖಂಡಿತವಾಗ್ಲೂ ನಾನು ಆ ಥರ ಮಾಡೋಕ್ಕಾಗಲ್ಲ. ಸೊ ಅಥೆಂಟಿಸಿಟಿ, ಆ ಅಥೆಂಟಿಸಿಟಿ ಬಿಲ್ಡ್ ಆಗಬೇಕಂದ್ರೆ ನಮ್ಮದು ಎಫರ್ಟ್ ಇರಬೇಕಾಗತ್ತೆ. ಸೊ ಅದಕ್ಕೆ 21 ಡೇಸ್ ಚಾಲೆಂಜ್ ನಾನು ಮಾಡೋಕ್ಕಿಂತ ಮುಂಚೆ ನಾನು ಅದನ್ನು ಅಭ್ಯಾಸ ಮಾಡಿದೆ. ನಾನು ಅಭ್ಯಾಸ ಮಾಡಿ ನನಗೆ ಯಾವ್ದು ವರ್ಕ್ ಆಯಿತು, ನನಗೆ ಯಾವುದು ಉಪಯೋಗ ಅನ್ನಿಸ್ತು ಆ್ಯಂಡ್ ಇದರಿಂದ ನಾನು ಖಂಡಿತವಾಗ್ಲೂ ಚೇಂಜ್ ಆಗ್ಬೋದು ಅನ್ನಿಸ್ತು, ಅದನ್ನು ಮಾತ್ರ ನಾನು ತೊಗೊಂಡೆ. ಸೊ ಎಲ್ಲನೂ ತೊಗೊಂಬಿಟ್ರೆ ಹೆಂಗಾಗ್ಬಿಡುತ್ತೆ, ಇವಳು ಯಾರೋ ಕತೆ ಹೊಡಿತಾಳೆ ಸುಮ್ಮನೆ, ಬರೀ ಫಿಲಾಸಫಿ ತೊಗೊಂಡಿದ್ರೆ ಯಾರೂ ಕೇಳ್ತಾ ಇರಲಿಲ್ಲ. ಸೊ ಹಾಗೆ ನಾನು ಫಿಲಾಸಫಿನೂ ಆ್ಯಡ್ ಮಾಡಿದೆ, ಈ ಕಡೆ ಮಾಡರ್ನ್ ಟಚ್ಚು ಕೊಟ್ಟೆ, ಸ್ಪಿರಿಚುಯಾಲಿಟಿನೂ ಇದೆ. ಎಸ್, ಅದು ಹೆಂಗೆ ಬಂತು ಅಂದರೆ ಸೆಲ್ಫ್ ಸ್ಟಡಿಯಿಂದ. ಸೊ ನಾನು ಸ್ವಾಧ್ಯಾಯ ಮಾಡಿದೆ, ನನ್ನಲ್ಲಿ ಕೂತ್ಕೊಂಡು ನನ್ನಲ್ಲಿ ಏನು ಬದಲಾಯಿಸ್ಕೊಬೇಕು. ಸೊ ದಿನ ಪ್ರಾಕ್ಟೀಸ್ ಮಾಡ್ತಾ ನಿನ್ನೆ ಇದ್ದಿದ್ದು ನಾನು ನೆಕ್ಸ್ಟ್ ಡೇಗೆ ಹೇಗೆ ಚೇಂಜ್ ಆಗ್ತೀನಿ. ಸೊ ಹಾಗೆ ದಿನದಿಂದ ದಿನಕ್ಕೆ ನನ್ನಲ್ಲೇ ನಾನು ಬದಲಾವಣೆನ ನೋಡ್ತಾ ಹೋದೆ. ಸೊ ಹೀಗೆ ಬದಲಾವಣೆ ಆಗೋದು ಸೆಲ್ಫ್ ಪ್ರಾಕ್ಟೀಸಿಂದ. ಓಕೆ. ಅದೇ ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳ್ತಾ ಇದ್ರಿ, 1 ದಿನ ಅಲ್ಲ 2 ದಿನ ಅಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಅಂತ. ಸೊ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ನಮ್ಗೆ ತಿಂಗಳು ಬೇಕು ಯೋಗಾಸನಗಳನ್ನು ಕಲಿಬೇಕು ಅಂತ ಹೇಳಿದರೆ? ಯಾವ್ಯಾವ ಥರ ಇದ್ದಾವೆ ಕಲಿಯೋದಕ್ಕೆ? ತುಂಬ ಇದೆ. ನಿಮಗೆ ನಾನು ಯೋಗಾಸನದಲ್ಲಿ ಮಾಡಬೇಕಾದ್ರೆ ಅವ್ರಿಗೆ ಹೇಳ್ತೀನಿ, ಜಸ್ಟ್ ನಿಮ್ಮ ತಲೆ ಮೈಂಡ್ ಎಲ್ಲೋ ಇಟ್ಕೊಂಡು ಆಸನಗಳು ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಸೊ ಆ ಯೋಗಾಸನ ಮಾಡಿಸೋದೇನಕ್ಕೆ, ನಾವು ನಿಮ್ಮ ಮೈಂಡ್, ನಿಮ್ಮ ಬಾಡಿ ಮತ್ತು ನಿಮ್ಮ ಬ್ರೆತ್, ಅಂದರೆ ನಿಮ್ಮ ಆಲೋಚನೆ ಎಲ್ಲ ಅಲ್ಲೇ ಇರಬೇಕು, ಚಾನಲೈಸ್ ಮಾಡಿ, ಒಂದೇ ಕಡೆ ಇರಬೇಕು. ನೀವು ಮತ್ತೆ ಹಿಂಗೆ ಯೋಗದಲ್ಲಿ ಕೂತ್ಕೊಂಡು ಮತ್ತೆ ಏನೇನೋ ಆಲೋಚನೆ ಮಾಡಿದ್ರೆ ಅದು ಯೋಗಕ್ಕೆ ಬಂದಿದ್ದು ಉಪಯೋಗ ಇಲ್ಲ. ಸೊ ನೀವು ಯಾವುದೇ ಒಂದು ಆಸನ ಮಾಡಬೇಕಾದ್ರೂ ಬ್ರೀದ್ ಇನ್ ಬ್ರೀದ್ ಔಟ್ ಟೆಕ್ನಿಕ್ ಇರುತ್ತೆ. ಸೊ ಆ ಟೆಕ್ನಿಕ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಒಂದು ಆಸನಕ್ಕೆ ಹೋಗಬೇಕಾದ್ರೆ ಬ್ರೀದ್ ಇನ್ನೇ ಮಾಡಬೇಕು, ಬ್ರೀದ್ ಔಟೇ ಮಾಡಬೇಕು. ಆವಾಗ ಏನು ಮಾಡುತ್ತೆ, ಅದು ಹಿಡ್ದಿಟ್ಕೊಳತ್ತೆ ನಮ್ಮನ್ನ ಇದೇ ಮೊಮೆಂಟಲ್ಲಿ ಇರೋಕ್ಕೆ. ಸೊ ಬಿ ಇನ್ ದ ಪ್ರೆಸೆಂಟ್, ಲಿವ್ ಇನ್ ದ ಮೂಮೆಂಟ್ ಅಂತ. ಸೊ ಯಾರು ಇದನ್ನು ಫಾಲೋ ಮಾಡ್ತಾರೆ ಅವ್ರಿಗೆ ಮಾತ್ರ ಯೋಗದ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಸುಮ್ಮನೆ ಯೋಗಕ್ಕೆ ಸೇರ್ಕೊಂಡ್ಬಿಟ್ಟು ನಾವು ಚೇಂಜ್ ಆಗ್ಬಿಡೋಣ ಅಂತ ಬಂದರೆ, ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ಅದಾಗಲ್ಲ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಬಂದರೆ ಖಂಡಿತವಾಗ್ಲೂ ಕಲಿಯೋದಕ್ಕೆ ಅಂತ ಬಂದರೆ ಖಂಡಿತವಾಗ್ಲೂ ಚೇಂಜ್ ಆಗ್ತಾರೆ. ಹೌದು. ಸೊ ನೀವು ಹೇಳಿದ್ರಿ ಇಂಜಿನಿಯರಿಂಗಿಂದ ಕೆಲಸಕ್ಕೆ ಹೋದ್ರಿ, ಸಾಫ್ಟ್ವೇರ್ ಕೆಲಸ ಮಾಡ್ತಾಯಿದ್ರಿ, ಅಲ್ಲಿಂದ ಯೋಗಕ್ಕೆ ಬಂದ್ರಿ ಅಂತ. ಸೊ ಯೋಗ ಮಾಡೋಕ್ಕೆ ಮುಂಚಿನ ಶಶಿರೇಖಾಗೂ
ಯೋಗ ಕಲಿತಾ ಇರೋ ಶಶಿರೇಖಾಗೂ ಏನು ಎಷ್ಟೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ಅದೇ ಸೊ ನಾನು 90s ಕಿಡ್ ಆಗಿರೋದ್ರಿಂದ ನಮ್ಮ ವ್ಯಾಲ್ಯೂಸ್ ನಮಗೆ ಗೊತ್ತಿತ್ತು. ಆ್ಯಂಡ್ ಆ ಟ್ರಾನ್ಸಿಷನ್ ಆದಮೇಲೆ ನಮ್ಮ ವ್ಯಾಲ್ಯೂಸ್ ಬಿಟ್ಟು ನಾವು ಮಾಡ್ರನ್ ಜನ್ರೇಷನ್ಗೆ ಅಡ್ಜಸ್ಟ್ ಆಗಿಬಿಟ್ವಿ. ನಾವು ಎಲ್ಲರ ಥರ ರೀಲ್ಸ್ ಸ್ಕ್ರಾಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ವಿ. ಸೊ ಇವಂದು 90ಸಲ್ಲಿ ಹುಟ್ಟಿದ್ರೂ ನಮಗೆ ಎಷ್ಟು ಈ ಮಾಡ್ರನ್ ಜಗತ್ತು ಎಷ್ಟು ನಮಗೆ ಪ್ರಭಾವ ಬೀರಿ ಆ ಜಗತ್ತೊಳಗೆ ಕರ್ಕೊಂಡೊಟ್ಟೋಯ್ತು. ಸೊ ಇದೆರಡರ ಮಧ್ಯ ಆ ಗ್ಯಾಪ್ ಇತ್ತು. ಆ ಗ್ಯಾಪ್ನ ನಾನು ಫಿಲ್ ಮಾಡಬೇಕಾಗಿತ್ತು. ಸೊ ಆ ಫಿಲ್ ಮಾಡೋಕ್ಕೆ ಐ ಥಿಂಕ್ ಈ ಸುಶಿ ಡೇಸ್ ಅಂತ ಜನನವಾಯಿತು ಅನಿಸುತ್ತೆ. ಯಾಕೆ ಸುಶಿ ಡೇಸ್ ಅಂತಲೇ ಹೆಸರಿಟ್ಟಿದ್ದು? ಆದರೆ ಸುಶಿ ಅಂದರೆ ಕೊರಿಯನ್ ಫುಡ್ ಥರ ಆಗುತ್ತೆ. ಯಾಕೆ ಆ ಹೆಸರು? ಅದು ಹಾಗೆ ನನ್ನ ಹೆಸರು ಶಶಿ ರೇಖಾ ಅಂತ. ಸೊ ಶಶಿ ಅಂದರೆ ಕಾಮನ್ ವರ್ಡ್ ಆಯಿತು. ಅದು ಎಲ್ಲರಿಗೂ ಮತ್ತು ಹುಡುಗನ ಹೆಸರು ಶಶಿ ಅಂತ ಬರುತ್ತೆ. ಸೊ ಅದು ಎಲ್ಲೋ ಕೇಳಿರ್ತಾರೆ. ಜನಕ್ಕೆ ಏನೋ ಒಂದು ಕನೆಕ್ಟ್ ಆಗಬೇಕಿತ್ತು. ಸೊ ಶಶಿ 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 ಹೋಗಿ ಅದು ಸುಶಿ ಆಯಿತು. ಸೊ ಸುಶಿ ಆಮೇಲೆ ನಾನು ಡೈಲಿ ವ್ಲಾಗ್ಸ್ ಆಗ್ತಾ ಇರೋದ್ರಿಂದ ಡೇಸ್. ಸೊ ಸುಶಿ ಡೇಸ್ ಅಂತ ತಗೊಂಡು ಈಸಿ ನೆನ್ಪಿಡ್ಕೊಳ್ಳೋಕ್ಕೆ ಒಂದು ನೇಮ್ನ ಇದನ್ನು. ನೆಗೆಟಿವ್ ಥಾಟ್ಸ್ನ ಯೋಗ ಮೂಲಕ ನಾವು ಹೇಗೆ ತಡೆಗಟ್ಟಬಹುದು? ಸೊ ನಾನು ನಿಮ್ಗೆ ಹೇಳಿದೆ ಯೋಗ ಸೂತ್ರದಲ್ಲಿ ಎಲ್ಲದಕ್ಕೂ ಆನ್ಸರ್ಸ್ ಇದೆ ಅಂತ. ಸೊ ಅಲ್ಲಿ ಹೇಳ್ತಾರೆ ಈ ಥರ ಏನೇ ನಮಗೆ ನೆಗೆಟಿವ್ ಥಾಟ್ಸ್ ಬಂದರೂ ಅದನ್ನು ಆಪೋಸಿಟ್ ಮಾಡಬೇಕು, ಅದರ ಆಪೋಸಿಟ್ ಥಿಂಕ್ ಮಾಡಬೇಕು ನಾವಂತ. ಸೊ ಈಗ ನೆಗೆಟಿವ್ದು ಆಪೋಸಿಟ್ ಪಾಸಿಟಿವೇ ಇರುತ್ತೆ. ಸೊ ನನಗೀಗ ಆಗಲ್ಲ ಅಂತಂದರೆ ಓಕೆ ಆಗುತ್ತೆ. ಸೊ ಆ ಥರ ಪಾಸಿಟಿವ್ ಆಗಿ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಬೇಕು. ಇದರಿಂದ ನಮಗೆ ನೆಗೆಟಿವ್ ಥಾಟ್ಸ್ ನಾವು ಕಡಿಮೆ ಮಾಡ್ಬೋದು. ಆ್ಯಂಡ್ ಅದೇ ನಿರಂತರ ಅಭ್ಯಾಸದಿಂದ ನಾವು ಚೇಂಜ್ ಮಾಡ್ಬೋದು. ಸೊ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನಾವೀಗ ಜನ ಡೈಲಿ ಏನಾದರೂ ಹೊಸದು ಚೇಂಜ್ ಕೇಳ್ತಾ ಇರ್ತಾರೆ, ಇದು ಬೇಕು. ಸೊ ಎವ್ರಿ ಡೇ ಸೇಮ್ ಆದರೆ ಎವ್ರಿ ಡೇ ಇವಾಗ ನಾವು 3:30ಗೆ ಎದ್ದೇಳ್ತೀವಿ ಬೆಳಗ್ಗೆ ಅಂದರೆ ಎವ್ರಿ ಡೇ ಎದ್ದೇನು ಮಾಡೋದು ಅಂತ. ಈಗ ಸಂಡೇಸ್ ಅಂದರೆ ಸಂಡೇಸ್ ರಜೆ ತೊಗೊಳ್ಳೋಣ, ಚೆನ್ನಾಗಿ ಮಲ್ಕೊಬೋಣ ಅಂತ. ಬಟ್ ನಮ್ಗೆ ಹಂಗಿಲ್ಲ. ರೊಟೀನ್ ಅಂದರೆ ರೊಟೀನ್, ಎವ್ರಿ ಡೇ ಸೇಮ್ ಇರಬೇಕು. ಸೊ ಈ ಥರ ಮಾಡ್ಕೊಂಡು ಹೋದಾಗ ನಮಗೆ ಅಲ್ಲಿ ಆ ನೆಗೆಟಿವ್ ಥಿಂಕ್ ಮಾಡೋದಕ್ಕೆ ಜಾಗನೇ ಇರಲ್ಲ. ಸೊ ಅಷ್ಟು ಅಭ್ಯಾಸ ಮಾಡ್ತಾ 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 ನಮಗೆ ಆ ಪಾಸಿಟಿವ್ ಬೆಳೆದ್ಬಿಡುತ್ತೆ. ಓಕೆ. ಸೊ ಯೂಶ್ವಲಿ ಈ ನೆಗೆಟಿವ್ ಥಾಟ್ಸ್ ಬಂದಾಗ ನಾವು ಕಾನ್ಷಿಯಸ್ ಆಗಿರ್ತೀವಿ ಆ್ಯಂಡ್ ವಿನೋ ಏನೋ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ತಾ ಇದ್ವಿ. ಆ ತಕ್ಷಣಕ್ಕೆ ನಾವು ಏನು ಮಾಡಬಹುದು ಅವಾಯ್ಡ್ ಮಾಡೋಕ್ಕೆ? ಆದ್ರೂ ತಲೆಯಲ್ಲಿ ಬರ್ತಾ ಇದೆ, ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ರೂ ಕೂಡ ನೆಗೆಟಿವ್ ಥಾಟ್ಸ್ಗಳ ಮೇಲೆ ಥಾಟ್ಸ್ಗಳು ಬರ್ತಾ ಇದೆ ಅಂತ ಅಂದಾಗ ಕಂಟ್ರೋಲ್ ಮಾಡೋದು ಹೇಗೆ? ನಮ್ಮದು ಯೋಗ ಟೆಕ್ನಿಕ್ಸ್, ಬ್ರೀದಿಂಗ್ ಟೆಕ್ನಿಕ್ಸ್ ಇರುತ್ತೆ. ಸೊ ಬ್ರೀದಿಂಗಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ನಮ್ಮ ಉಸಿರಾಟದಿಂದ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಪ್ರಾಣಾಯಾಮ ಮಾಡೋದೇ ಈ ಉದ್ದೇಶಕ್ಕೋಸ್ಕರ. ನೀವೀಗ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ. ಓಕೆ. ಉಸಿರನ್ನ ಒಳಗೆ ತೊಗೊಳ್ಳಿ. ಹೊಟ್ಟೆ ಹೊರಗೆ ಬರ್ತಾಯಿದೆ, ಒಳಗೆ ಹೋಗ್ತಾಯಿದೆ, ಹೊರಗೆ ಬರ್ತಾ ಇದೆ. ಉಸಿರು ಹೊರಗೆ ಬಿಡಿ. ಹೊಟ್ಟೆ ಒಳಗೆ ಇಲ್ಲ, ಒಳಗೆ ಹೋಗ್ತಾ ಇದೆ. ಬ್ರೀದ್ ಇನ್ ಮಾಡಿದಾಗ, ಬ್ರೀದ್ ಔಟ್ ಮಾಡಿದಾಗ ಹೊರಗೆ ಹೋಗ್ತಾ ಇದೆ. ಬ್ರೀದ್ ಇನ್ ಮಾಡಿದಾಗ ನಿಮ್ಮ ಹೊಟ್ಟೆ ಹೊರಗೆ ಬರಬೇಕು. ಬ್ರೀದ್ ಔಟ್ ಮಾಡಿದಾಗ ನಿಮ್ಮ ಹೊಟ್ಟೆ ಒಳಗೆ ಹೋಗಬೇಕು. ಓಕೆ. ಇದು ಆ್ಯಕ್ಚುಲಿ ಬ್ರೀದಿಂಗ್ ಟೆಕ್ನಿಕ್. ಓಕೆ. ಇದುವರೆಗೂ ನಂಗೆ ಗೊತ್ತಿರಲಿಲ್ಲ. ಸೊ ಇದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಫಸ್ಟ್ ಕ್ಲಾಸಲ್ಲಿ ನಾನು ಟೀಚ್ ಮಾಡೋದೇ ಇದು. ಸೊ ನೀವು ಸರಿಯಾಗಿ ಉಸಿರೇ ಆಡ್ತಾ ಇಲ್ಲ ಅಂದಮೇಲೆ ಜೀವನದಲ್ಲಿ ಏನು ಸರಿಯಾಗಿ ಮಾಡ್ತಾಯಿದ್ದೀರ? ಸೊ ಫಸ್ಟು ಉಸಿರಾಟ ಹೇಳ್ಕೊಡ್ತೀವಿ, ಆಮೇಲೆ ಉಸಿರಾಟನ ಹೇಗೆ ನಿಯಂತ್ರಿಸ್ಬೋದು ಅಂತ ಹೇಳ್ಕೊಡ್ತೀವಿ. ಆ ಉಸಿರಾಟ ನಿಯಂತ್ರಣೆಯಿಂದ ನಮ್ಮ ಆಲೋಚನೆಗಳನ್ನು ಹೇಗೆ ನಿಯಂತ್ರಣ ಮಾಡ್ಬೋದು. ಸೊ ಇದು ಪ್ರಾಸೆಸ್. ಓಕೆ. ಸೊ ನಮಗೀಗ ಸ್ಟೇಜ್ ಫಿಯರ್, ಭಯ ಆಗ್ತಾಯಿದೆ. ಟೇಕ್ ಅ ಡೀಪ್ ಬ್ರೆತ್, ಹೋಲ್ಡ್ ಇಟ್, ಬ್ರೀದ್ ಔಟ್, ಮತ್ತು ಹೋಲ್ಡ್. ಸೊ ಇದು ಬಾಕ್ಸ್ ಬ್ರೀದಿಂಗ್. ಸೊ ನೀವು ಕೌಂಟ್ ಮಾಡಿ, ನೀವು ಎಷ್ಟು ಸಲ ಬ್ರೀದ್ ಇನ್ ಮಾಡ್ತೀರಾ, ಎಷ್ಟು ಸಲ ಬ್ರೀದ್ ಔಟ್ ಮಾಡ್ತೀರಾ ಅಂತ. ಸೊ ನಾವು ಯೂಶ್ವಲಿ 1:2 ರೇಷಿಯೋ ಕೊಡ್ತೀವಿ. ನೀವು 1:2 ಅಂದರೆ ಬ್ರೀದ್ ಇನ್ 1 ರೇಷಿಯೋ ತೊಗೊಂಡ್ರೆ ಬ್ರೀದ್ ಔಟ್ ಅದ್ರ ಡಬಲ್ ಇರಬೇಕು. ಸೊ ಈ ಥರ ಬ್ರೀದ್ ನಮ್ಮ ಆಲೋಚನೆ ಉಸಿರಾಟದ ಕಡೆ ಬಂದಾಗ
ನಮಗೇನು ಅಲ್ಲಿ ನೆಗೆಟಿವ್ ಥಾಟ್ಸ್ ಇತ್ತು ಅದು ಹೊರಟೋಗ್ಬಿಡುತ್ತೆ. ಸೊ ನಮ್ಮ ಆಲೋಚನೆ ಚೇಂಜ್ ಆಯ್ತಲ್ಲ, ನಮ್ಮ ಮೈಂಡ್ ಶಿಫ್ಟ್ ಆಯಿತು, ಆ ಕಡೆಯಿಂದ ಈ ಕಡೆಗೆ ಬಂತು. ಬಟ್ ಸಾಕಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ. ಯೋಗ ಮಾಡಬೇಕಂದ್ರೆ ಜಾಗ ಸೈಲೆಂಟಾಗೇ ಇರಬೇಕು, ಆವಾಗ ಮಾತ್ರ ನಮಗೆ ತುಂಬ ಚೆನ್ನಾಗಿ ಉಸಿರಾಡೋಕ್ಕೆ ಮೆಡಿಟೇಷನ್ ಮಾಡೋಕ್ಕೆ ಸಾಧ್ಯ ಅಂತಾರೆ. ಸೊ ಆ ಥರ ಕ್ರೌಡೆಡ್ ಪ್ಲೇಸಸಲ್ಲಿ ಹೇಗೆ ಕಂಟ್ರೋಲ್ ಮಾಡೋದು? ಸೊ ಅದಕ್ಕೆ ನಾನು ಇನಿಷಿಯಲಿ ಪ್ರಿಫರ್ ಮಾಡೋದು ಯೋಗ ಸ್ಟಾರ್ಟ್ ಮಾಡಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಪೀಸ್ಫುಲ್ ಆಗಿರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಒಂದು ಹಂತಕ್ಕೆ ಬಂದಮೇಲೆ ಓಕೆ ನಾವು ಕಲ್ತಿದ್ದೀವಿ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡೋಕ್ಕೆ ಅಂತ ಅಂದಮೇಲೆ ನಾವು ಬೇರೆ ಟೈಮಲ್ಲಿ ಕ್ರೌಡೆಡ್ ಪ್ಲೇಸಸಲ್ಲೂ ನಾವು ಯೋಗಾಭ್ಯಾಸನ ಮಾಡ್ಬೋದು. ಸೊ ಈಶಾಗೆ ಹೋಗಿದ್ರಿ ಶಿವರಾತ್ರಿ ದಿನ. ಈಶಾ ಫೌಂಡೇಶನಲ್ಲಿ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಅದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಬೋದಾ? ಖಂಡಿತವಾಗ್ಲೂ. ಸೊ ಇದು ಫಸ್ಟ್ ಟೈಮ್ ನಾನು ಇಡೀ ರಾತ್ರಿ ಎದ್ದಿರೋದಂದರೆ ಇದೆ ಫಸ್ಟ್ ಟೈಮ್ ಜಾಗರಣೆ ಮಾಡಿರೋದು. ಯೂಶ್ವಲಿ ಅದೇ ನನ್ನ ರೊಟೀನ್ ಇರೋದ್ರಿಂದ ನಾನು 10 ಗಂಟೆ ಒಳಗೆ ಮಲ್ಕೋಬೇಕಾಗುತ್ತೆ ಆ್ಯಂಡ್ 3:30ಗೆ ಎದ್ದೇಳಬೇಕಾಗುತ್ತೆ. ಸೊ ಇಲ್ಲೇನಾಯ್ತಂದರೆ ಅದು ಕಾಸ್ಮಿಕ್ ಪಾರ್ಟಲ್ ಓಪನ್ ಆಗಿರುತ್ತೆ. ಸೊ ನಮ್ಮ ವರ್ಟಿಬ್ರಲ್ ಕಾಲಮ್ ಅಪ್ರೈಟ್ ಇರಬೇಕು, ಅಂದರೆ ನಾವು ಮಲ್ಕೊಬಾರ್ದು. ಸೊ ಮಲ್ಕೊಂಡ ತಕ್ಷಣ ವರ್ಟಿಬ್ರಲ್ ಕಾಲಮ್ ಮಲ್ಕೊಂಡ್ಬಿಡುತ್ತಲ್ಲ. ಸೊ ಸ್ಟ್ರೇಟಾಗಿದ್ದಾಗ ನಮಗೆ ಹೆಚ್ಚು ಎನರ್ಜಿನ ನಾವು ತೊಗೊಬೋದು ಆ್ಯಂಡ್ ಇದರಿಂದ ನಮ್ಮ ಡಿಸಿಷನ್ ಲೈಫಲ್ಲಿ ನಾವು ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ನಮಗೆ ಲೈಫಲ್ಲಿ. ಸೊ ಇದು ಮೇನ್ ಉದ್ದೇಶ ಆ್ಯಕ್ಚುಲಿ, ಇಡೀ ರಾತ್ರಿ ಜಾಗರಣೆ ಮಾಡೋದ್ರದ್ದು ಉದ್ದೇಶ. ಸೊ ಹಾಗಾಗಿ ಇಡೀ ರಾತ್ರಿ ನಾವು ಎದ್ದಿರೋದಕ್ಕೆ ಅವರು ಮ್ಯೂಸಿಕ್, ಡ್ಯಾನ್ಸ್ ಅಂದ್ಬಿಟ್ಟು ತುಂಬ ಕಾರ್ಯಕ್ರಮಗಳನ್ನ ಇಟ್ಟು ನಮಗೆ ಇಡೀ ರಾತ್ರಿ ಇರಿಸಿರ್ತಾರೆ, ಎಂಗೇಜಿಂಗ್ ಆಗಿಟ್ಟಿರ್ತಾರೆ. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಪರ್ಫಾಮೆನ್ಸಲ್ಲೂ ಗೂಸ್ ಬಂಪ್ಸ್ ಆ್ಯಂಡ್ ನಮಗೆ ಎಲ್ಲೂ ನಿದ್ದೆ ಮಾಡಬೇಕಂತ ಅನಿಸ್ಲೇ ಇಲ್ಲ. ಸೊ ನನಗೆ ಇದು ನಾನೇನು ಅಂತ ಅನಿಸ್ಬಿಡ್ತು, ನಂಗೆ ಕಣ್ಣೇ ಎಳೆದ್ಬಿಡುತ್ತೆ. ನಂಗೆ 10:30 11 ಗಂಟೆ ಆಗ್ತಾಯಿದ್ದಂಗೆ ಅಷ್ಟೇ, 11 ಗಂಟೆ ಮ್ಯಾಕ್ಸಿಮಮ್ ಮಲ್ಕೊಂಬಿಡಬೇಕು. ಬಟ್ ಈ ಥರ ಸ್ಪಿರಿಚುವಲ್ ಗ್ಯಾದರಿಂಗ್ ಇದ್ದಾಗ ಎಲ್ಲರದ್ದು ಮೈಂಡ್ಸೆಟ್ ಒಂದೇ ಇದ್ದಾಗ ನಮಗೆ ಅದು ಹೈ ಪಾಸಿಟಿವ್ ಎನರ್ಜಿ ಇರುತ್ತಲ್ಲ. ಸೊ ನಮಗೆ ನಿದ್ದೆ ಬರಲ್ಲ ಆ್ಯಂಡ್ ನಾವು ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿರ್ತೀವಿ ಅಲ್ಲಿ. ಆ್ಯಂಡ್ ಒಂದೊಂದು ಪ್ರೋಗ್ರಾಮ್ಸು ಕೂಡ ಆ್ಯಂಡ್ ಅಲ್ಲಿ ನನ್ನ ಒಂದು ಕಲೆಗಳಿಗೆ ಅಟ್ಯಾಚ್ ಆಗಿರೋದ್ರಿಂದ ಸೊ ಅಲ್ಲಿ ಭರತನಾಟ್ಯಂ ಇತ್ತು ಆ್ಯಂಡ್ ಕ್ಲಾಸಿಕಲ್ ಮ್ಯೂಸಿಕ್ ಇತ್ತು ಆ್ಯಂಡ್ ಎಲ್ಲ ಲೈವ್ ಪರ್ಫಾಮೆನ್ಸ್. ಸೊ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಕೇಳೋಕ್ಕೆ. ನಾನು ಆ ಥರ ಯಾವತ್ತೂ ಅಟೆಂಡ್ ಮಾಡಿರಲಿಲ್ಲ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದನ್ನು ಒಂದ್ಸಲ. ಸೊ ಇತ್ತೀಚೆಗೆ ಇನ್ಫರ್ಟಿಲಿಟಿ ಜಾಸ್ತಿ ಆಗಿದೆ. IVF ಸೆಂಟರ್ಗಳು ಆಲ್ಮೋಸ್ಟ್ ಎಲ್ಲ ಕಡೆ ಹುಟ್ಕೊಳ್ತಾ ಇದೆ. ಸೊ ಇನ್ಫರ್ಟಿಲಿಟಿಗೆ ಏನು ಕಾರಣ, ಅದನ್ನು ಯೋಗ ಮೂಲಕ ಹೇಗೆ ನಾವು ತಡೆಗಟ್ಟಬಹುದು? ಸೊ ಎಲ್ಲದಕ್ಕೂ ಮೇನ್ ಕಾರಣ ಲೈಫ್ ಸ್ಟೈಲ್. ಸೊ ಹಾಗೆ ಇನ್ಫರ್ಟಿಲಿಟಿಗೂ ಮೇನ್ ಕಾರಣ ಲೈಫ್ ಸ್ಟೈಲ್. ಹೇಳ್ತಾರೆ ಚೆನ್ನಾಗೇ ಇದ್ದೀವಿ ಮ್ಯಾಮ್, ಇದಿಲ್ಲ ಜಾಸ್ತಿ, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗೇ ಇದೆ, ಎದ್ದೇಳ್ತೀವಿ, ಕೆಲಸ ಮಾಡ್ತೀವಿ, ಮಲ್ಕೋತೀವಿ ಅಂತ. ಬಟ್ ಬಾಡಿ ನಿಮಗೆ ಒಂದು ಮಗುನ ನಾವು ನಮ್ಮ ವೂಂಬಲ್ಲಿ ಬೆಳೆಸಬೇಕು ಅಂತ ಅಂದರೆ ಮಗುಗೆ ನಾವು ಸೇಫ್ ಫೀಲ್ ಮಾಡಿಸ್ಬೇಕು. ಸೊ ಮಗು ನಿನಗೆ ಇದು ಸೇಫ್ ಜಾಗ ಬೆಳೆಯೋದಕ್ಕೆ ಅಂತ. ಸೊ ನಮ್ಮ ಬಾಡಿನ ನಾವು ಕಾನ್ಸ್ಟೆಂಟಾಗಿ ಪ್ರೆಷರಲ್ಲಿ ಹಾಕ್ತಾ ಇರ್ತೀವಿ. ಎವ್ರಿ ಡೇ ಟೆನ್ಷನ್, ಎವ್ರಿ ಡೇ ಕೆಲಸದ ಒತ್ತಡ. ಸೊ ಈ ಥರ ಮಾಡಿ ಮಾಡಿ ನಮ್ಮ ಬಾಡಿಗೆ ನೆಗೆಟಿವ್ ಇರುತ್ತೆ. ಸೊ ಭಯ ಬಂದಿರುತ್ತೆ. ಸೊ ಅಲ್ಲಿ ನಮಗೆ ಫರ್ಟಿಲೈಸೇಷನ್ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಸೇಫ್ ಫೀಲ್ ಆಗ್ತಾಯಿಲ್ಲ. ಸೊ ಅಲ್ಲಿ ಮಗು ಹೆಂಗೆ ಬೆಳೆಯುತ್ತೆ? ಸೊ ಅದನ್ನು ನಾವು ನಮ್ಮ ಪ್ರೋಗ್ರಾಮಲ್ಲಿ ಫಸ್ಟು ನಾವು ಸೇಫ್ ಫೀಲ್ ಮಾಡಿಸ್ತೀವಿ ಅವ್ರಿಗೆ. ಸೊ ಅಗೇನ್ ಮನಸ್ಸಿನ ಕಾಯಿಲೆ ಇದು. ಸೊ ಗರ್ಭ ಸಂಸ್ಕಾರದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಬರೀ ಹೆಣ್ಮಕ್ಳದಷ್ಟೇ ಪಾತ್ರ ಇರೋಲ್ಲ. ಸೊ ಹೆಣ್ಮಕ್ಳದೆಷ್ಟು ಪಾತ್ರ ಇರುತ್ತೆ, ಗಂಡು ಮಕ್ಳದ್ದು ಅಷ್ಟೇ ಪಾತ್ರ ಇರುತ್ತೆ ಅಲ್ಲಿ. ಸೊ ಅವರ ಕ್ಯಾರೆಕ್ಟರಿಸ್ಟಿಕ್ಸು ಮಗುಗೆ ಬರುತ್ತೆ, ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸು ಮಗುಗೆ ಬರುತ್ತೆ. ಹಾಗಾಗಿ ಇಲ್ಲಿ ಇಬ್ಬರು ಮನಸ್ಥಿತಿನೂ ನಾವು ಕೂಲ್ ಡೌನ್ ಮಾಡಬೇಕಾಗತ್ತೆ, ಶಾಂತವಾಗಿರಿಸ್ಬೇಕಾಗತ್ತೆ ಇಬ್ಬರೂ. ಸೊ ಇಲ್ಲಿ ಹುಡುಗಿನೇ ಬ್ಲೇಮ್ ಮಾಡಿಬಿಡ್ತಾರೆ, ಆಗ್ತಾಯಿಲ್ಲ ಅಂದರೆ ನಿಮ್ಮಿಂದ ಅಂತ. ಬಟ್ ಅವರಲ್ಲಿ ಏನು ಲೋಪ ಇದೆ ಅದು ಗೊತ್ತಾಗಲ್ಲ. ಸೊ ನಾವು ಪ್ರಿಫರ್ ಮಾಡ್ತೀವಿ ಯಾವಾಗಲೂ ಗರ್ಭ ಸಂಸ್ಕಾರಕ್ಕೆ ಬಂದರೆ ಇಬ್ಬರು ಬರಬೇಕು, ಇಬ್ಬರು ಯೋಗ ಒಟ್ಟಿಗೆ ಸ್ಟಾರ್ಟ್ ಮಾಡಬೇಕು. ಆವಾಗ ಇಬ್ಬರು ಮನಸ್ಥಿತಿನೂ ಒಂದೇ ಆಗುತ್ತೆ.
ಸೊ ನಮ್ಮ ಪ್ರಾಸೆಸ್ ನಾವೇನು ಅಂದ್ಕೊಂಡಿರ್ತೀವಿ ಅದು ಬೇಗ ಆಗುತ್ತೆ, ಆಕ್ಸಿಲರೇಟ್ ಆಗುತ್ತೆ. ಸೊ ಹಾಗಾಗಿ ಗರ್ಭ ಸಂಸ್ಕಾರದಲ್ಲಿ ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡಬೇಕು. ಓಕೆ, ನಾವೀಗ ಮಗು ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ ನೋಡಿ, ಅದಾದಮೇಲಿಂದ 6 ತಿಂಗಳು ಗಂಡ ಹೆಂಡತಿ ಅವ್ರ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಆಮೇಲೆ ಅಷ್ಟೇ ಆ ಆ್ಯಕ್ಟ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಿಸಿ ಅಲ್ಲಿಂದ. ಸೊ ಗರ್ಭ ಸಂಸ್ಕಾರ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಗಂಡ ಹೆಂಡತಿ ಅವ್ರನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋತಾರೆ, ಅಲ್ಲಿಂದನೇ ಗರ್ಭ ಸಂಸ್ಕಾರ ಸ್ಟಾರ್ಟ್ ಆಗುತ್ತೆ. ಸೊ ಗರ್ಭ ಸಂಸ್ಕಾರ ಪ್ರೆಗ್ನೆಂಟ್ ಆದಮೇಲೆ ಸ್ಟಾರ್ಟ್ ಆಗೋಲ್ಲ, ಸೊ ಅದರ 6 ತಿಂಗಳು ಮುಂಚೆ. ಸೊ ಹಾಗಾಗಿ ಈ ಆಕ್ಸಿಡೆಂಟಲ್ ಪ್ರೆಗ್ನೆನ್ಸಿ ಎಲ್ಲ ಆಗುತ್ತೆ ನೋಡಿ, ಆವಾಗ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಎಲ್ಲ ಬರುತ್ತೆ. ಸುಮ್ಮನೆ ಆಕ್ಸಿಡೆಂಟಾಗಿ ಮಾಡ್ಕೊಂಡ್ಬಿಡ್ತಾರೆ, ಮಿಸ್ ಆಗಾಯಿತು ಗೊತ್ತಾಗಿಲ್ಲ ಅಂತ. ಸೊ ಆವಾಗ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ, ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಅನಿಸ್ತಾ ಇರುತ್ತೆ. ಸೊ ಗರ್ಭ ಸಂಸ್ಕಾರದಲ್ಲಿ ನಾವು ಕಾಮ್ ಡೌನ್ ಮಾಡಿಸ್ತೀವಿ ಅವ್ರಿಗೆ, ಆ ಪಾಸಿಟಿವ್ ಅಫರ್ಮೇಷನ್ಸ್ನ ಕೊಡ್ತೀವಿ. ಗಂಡ ಹೆಂಡತಿ ಇಬ್ಬರದ್ದು ಮನಸ್ಥಿತಿನೂ ಒಂದೇ ಇರುತ್ತೆ. ಹೇಗೆ ಗಂಡ ಹೆಂಡತಿಗೆ ಸಪೋರ್ಟ್ ಮಾಡಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಎಷ್ಟೊಂದು ಜನಕ್ಕೆ ಆ ಸಪೋರ್ಟೇ ಸಿಗಲ್ಲ. ಹೌದು, ಗಂಡನ ಸಪೋರ್ಟು, ಕೆಲಸದಲ್ಲಿ ಗಂಡ ಬ್ಯುಸಿ ಆಗಿಬಿಡ್ತಾರೆ. ಸೊ ಇದು ಸಿಗಬೇಕಿದು ಮೇನ್ಲಿ. ಸೊ ನಾವು ಬಾಣಂತನ ಶಾಸ್ತ್ರ ಮಾಡ್ತೀವಿ ಅಲ್ವಾ, ಏನದು 9 ತಿಂಗಳಿಗೆ, ಹೌದು, ಏನಂತಾರೆ ಅದಕ್ಕೆ, ಸೀಮಂತ. ಸೊ ಆ ಸೀಮಂತ ಮಾಡೋದು ಏನಕ್ಕೆ ಅಂದರೆ ಹ್ಯಾಪಿಯಾಗಿರಲಿ ಹೆಂಡತಿ. ಸೊ ಎಷ್ಟು ಹ್ಯಾಪಿಯಾಗಿರ್ತಾರೆ ಅವ್ರಿಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿ ಅವರ ಡೆಲಿವರಿ ಏನಿರುತ್ತೆ ಅದು ಸರಾಗವಾಗುತ್ತೆ. ಅಷ್ಟು ಕಷ್ಟ ಪೇನ್ ಅನಿಸಲ್ಲ ಅವ್ರಿಗೆ. ಹಾಗಾಗಿ ಅದನ್ನು ನಿಮಗೆ ಕರೆಕ್ಟಾಗಿ 8 ತಿಂಗಳು 9 ತಿಂಗಳು ಟೈಮ್ ಏನು ಡೆಲಿವರಿ ಆಗುತ್ತೆ ಅನ್ನೋ ಟೈಮಲ್ಲಿ ಸೀಮಂತ ಮಾಡ್ತಾರೆ. ಸೊ ದಟ್ ಮೋರ್ ಹ್ಯಾಪಿ ಆಗಿದ್ದಷ್ಟು ಈಸಿ ಡೆಲಿವರಿ ಆಗುತ್ತೆ. ಓಕೆ. ಸೊ ಹಾಗಾಗಿ ಸೀಮಂತ ಮಾಡ್ತಾರೆ. ಅದೇ ಥರ ಈ ಸೀಮಂತದ ಫೇಸ್ನೇ ಆ ಇಡೀ ಫೇಸ್ ಅವ್ರ ಹೆಂಡತಿ ಯಾವಾಗ ಪ್ರೆಗ್ನೆಂಟ್ ಆಗ್ತಾರೆ ಅಂತ ಗೊತ್ತಾಗ್ತಾರೆ, ಅಥವಾ ಅದಕ್ಕಿಂತ ಮುಂಚೆಯಿಂದನೂ ಚೆನ್ನಾಗಿ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡು ಬಂದುಬಿಟ್ರೆ ಪ್ರೆಗ್ನೆನ್ಸಿ ಜರ್ನಿ ಕಷ್ಟ ಅಂತಲೇ ಅನಿಸಲ್ಲ ಪೇರೆಂಟ್ಸ್ಗೆ. ಸೊ ಇದನ್ನು ನಾವು ಗರ್ಭ ಸಂಸ್ಕಾರದಲ್ಲಿ ಕೊಡ್ತೀವಿ. ಹೇಗೆ ಪ್ರೆಗ್ನೆನ್ಸಿ ಜರ್ನಿನ ಸ್ಮೂತ್ ಮಾಡ್ಬೋದು ಅವರು, ಕಷ್ಟ ಇಲ್ಲದೆ ಪೇನ್ ಇಲ್ಲದೆ ಹೇಗೆ ಒಂದು ಸಂಸ್ಕಾರಯುತವಾದ ಮಗುವನ್ನು ನಾವು ಬೆಳೆಸ್ಬೋದು ಅಂತ. ಅಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಲ್ಲ ಹೇಳ್ಕೊಡ್ತೀವಿ ನಾವು. ಸೊ ಸ್ವಲ್ಪ ಸನಾತನ ಧರ್ಮದಿಂದನೇ ಬಂದಿದ್ದು ನಮಗೆ, ಸನಾತನ ಧರ್ಮದಿಂದ ನಮಗೆ ಗರ್ಭ ಸಂಸ್ಕಾರ ಸಿಕ್ಕಿರೋದು. ಒಂದು ಕಾಂಟೆಕ್ಸ್ಟ್ ಮೆನ್ಷನ್ ಮಾಡ್ತೀರಾ, ಭಕ್ತ ಪ್ರಹ್ಲಾದ ಹೇಗೆ ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಕತೆ ಕೇಳಿರುತ್ತೆ ಅಂತ. ಸೊ ಅದು ಎಕ್ಸ್ಪ್ಲೇನ್ ಮಾಡ್ಬೋದಾ, ಎಲಾಬರೇಟ್ ಮಾಡ್ಬೋದಾ? ಸೊ ಮಗು ನಾವು ಅಂದ್ಕೊಳ್ತೀವಲ್ವ, ಮಗು ಬ್ರೈನ್ ಡೆವಲಪ್ ಆಗೋದು ಅಂದರೆ ಮಗು ಹುಟ್ಟಿದ ಮೇಲೆ ಮಕ್ಕಳು ಡೆವಲಪ್ ಆಗೋದಂತ. ಬಟ್ ವೂಂಬಲ್ಲಿ ಮಗು ಬೆಳೀತಾ ಇದ್ದಂಗೆ ಅವ್ರ ನ್ಯೂರಾನ್ಸ್ ಡೆವಲಪ್ ಆಗೋದೆ ಅಲ್ಲಿ 80% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಹೊಟ್ಟೆ ಒಳಗೆ ಆಗುತ್ತೆ. ಸೊ ಆ ಟೈಮ್ನ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಇವಾಗ ಮಕ್ಕಳು ದೊಡ್ಡವರಾದ್ಮೇಲೆ ನಾವು ಈಗ ಎಷ್ಟು ಡೊನೇಷನ್ಸ್ ಕೊಡ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಟ್ಯೂಷನಿಗೆ ಸೇರಿಸ್ತೀವಿ, ಒಳ್ಳೆ ಸ್ಕೂಲಿಗೆ ಸೇರಿಸ್ತೀವಿ. ಬಟ್ ಮೇನ್ ಇಲ್ಲಿ ಕಲ್ಪ್ರಿಟ್ ಏನು, ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಮಕ್ಕಳಿಗೇ ಅಷ್ಟು ಟೈಮ್ ಕೊಟ್ಟಿರಲ್ಲ. ಸೊ ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮದೇ ಕೆಲಸ, ಪ್ರೆಷರು, ಅದನ್ನು ಅಂದರೆ ಇವಾಗ ನಾವು ಏನೋ ಒಂದು ನಮ್ಮ ಪ್ರೊಫೆಷನ್ ಬೇರೆ ಇರುತ್ತೆ. ಸೊ ಆ ಪ್ರೊಫೆಷನ್ ಒತ್ತಡದಿಂದ ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲ್ಲ. ಸಮಯವನ್ನು ಕಳೆದ್ರೆ ಮಕ್ಕಳು ದೊಡ್ಡವರಾಗ್ತಾ ಅವ್ರಿಗೆ ತಂದೆ ತಾಯಿಗೇ ಪ್ರೆಷರ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಮಕ್ಕಳು ಹೊಟ್ಟೆ ಒಳಗೇ ಸಂಸ್ಕಾರನ ಕಲ್ತ್ಕೊಂಡು ಬಂದಿರ್ತಾರೆ. ಸೊ ದೊಡ್ಡವರಾದಮೇಲೆ ಇದು ಮಾಡಪ್ಪ ಅದು ಮಾಡಪ್ಪ ಅಂತ ಅವರು ಕಷ್ಟ ಅನಿಸಲ್ಲ ಅವ್ರಿಗೆ ಮಕ್ಕಳನ್ನ ಬೆಳೆಸೋದು. ಸೊ ಹೊಟ್ಟೆ ಒಳಗಿರ್ತಾರೆ, ಆವಾಗ ನಾವು ಏನು ಹೇಳಿದ್ರು ಕೇಳ್ತಾರೆ. ಸೊ ಆಚೆ ಬಂದಮೇಲೆ ಕೇಳಲ್ಲ ಅವರು, ಕಷ್ಟ ಹಿಡಿಯೋದು ಆಚೆ ಬಂದಮೇಲೆ. ಸೂರ್ಯ ನಮಸ್ಕಾರ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ನಮ್ಮ ದೇಹಕ್ಕೆ ಮತ್ತು ನಮ್ಮ ಮೈಂಡ್ಗೂ ಕೂಡ? ಹಾಂ, ಸೊ ಸೂರ್ಯ ನಮಸ್ಕಾರ ಅಂದರೆ ನಾವಿಲ್ಲಿ ಆ್ಯಕ್ಚುಲಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇರಲ್ಲ. ಸೊ ನಮ್ಮೊಳಗಿರೋ ಸೂರ್ಯ ಅಂದರೆ ನಮ್ಮ ಮೈ ಯಾವಾಗಲೂ ಬೆಚ್ಚಗಿರುತ್ತೆ. ಸೊ ಹೀಟ್ ಅಂತ ರಿಪ್ರೆಸೆಂಟ್ ಆಗುತ್ತೆ. ಸೊ ಹೀಟ್ ಅಂದ್ರೇ ಸನ್. ನೀವು ಡೆಡ್ ಬಾಡೀಸ್ನ ಮುಟ್ಟಿರ್ಬೋದು, ಕೋಲ್ಡ್ ಇರುತ್ತೆ. ಇಲ್ಲ, ಮುಟ್ಟಿಲ್ಲ. ಸೊ ಡೆಡ್ ಬಾಡೀಸ್ ಯೂಶ್ವಲಿ ಕೋಲ್ಡ್. ಅದು ರೆಪ್ರೆಸೆಂಟ್ಸ್
ಹೋಯಿತು, ನಮ್ಮಲ್ಲಿರೋ ಆ ಸೂರ್ಯ ಹೋದ ಅಂತ ಅರ್ಥ, ವಾಮ್ತ್ ಹೋಯಿತು. ಸೊ ಹಾಗಾಗಿ ನಮ್ಮೊಳಗಿರೋ ಸೂರ್ಯಂಗೆ ನಾವು ದಿನ ನಮಸ್ಕಾರ ಮಾಡ್ತಾ ಇರೋದು, ನಮ್ಮನ್ನು ಚೆನ್ನಾಗಿಡಿ ಅಂತ. ಸೊ ಇಲ್ಲೇನಾಗುತ್ತೆ, ಒಂದು ಸೈಕಲ್ ಬರುತ್ತೆ, ಸೂರ್ಯ ನಮಸ್ಕಾರದ್ದು ಒಂದು ಸೈಕಲ್. ಸೊ ಆ ಸೈಕಲಲ್ಲಿ ನಿಮಗೆ ಇಡೀ ಬಾಡಿಗೆ ಎಕ್ಸಸೈಸ್ ಇರುತ್ತೆ ಅಲ್ಲಿ. ಸೊ ನೀವು ಲೆಗ್ಸ್ ತೊಗೊಬೋದು, ನೆಕ್ಸ್ಟು ಸೊಂಟ, ಅಪ್ಪರ್ ಬಾಡಿ, ಸೊ ಇಡೀ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಸೊ ಅದರಿಂದ ನಮ್ಮ ದೇಹ ಕೂಡ ದೃಢ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಇದು ನಮ್ಮ ಲೈಫ್ ಸೈಕಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಒಂದು 12 ಆಸನ ಇದೆ. ಸೊ ಫಸ್ಟ್ 4 ಆಸನ ಏನು ಮಾಡ್ತೀವಿ, ವಾಪಸ್ ಬರ್ತಾನೋ ಅದೇ ಆಸನ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಲೈಫ್ ಸೈಕಲ್. ಸೊ ಬರ್ತ್ ಡೆತ್. ಸೊ ಹಾಗೆ ವಾಮ್ತ್, ಆ ಸೂರ್ಯ ಇದ್ದರೆ ನಮ್ಮ ಲೈಫಲ್ಲಿ ಏನದು ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ. ಓಕೆ. ಒಂದು ಸಲ ಆ ವಾಮ್ತನ್ನ ನಾವು ಕಳ್ಕೊಂಡ್ರೆ ನಮ್ಮ ಜೀವನ ಏರುಪೇರು. ಹಾಗಾಗಿ ದಿನ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ದೇಹನೂ ದೃಢವಾಗಿರುತ್ತೆ, ನಮ್ಮ ಮನಸ್ಸು ಕೂಡ ಕಾಮಾಗಿರುತ್ತೆ. ಹೆಣ್ಮಕ್ಳಲ್ಲಿ PCOD, PCOS ಇದೆಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಸೊ ಯೋಗದ ಮೂಲಕ ನಾವು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬಹುದು? ಸೊ ಇದೆಲ್ಲ ಮೇನ್ಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ನಾವು ಆರಾಮ. ಅದಕ್ಕೆ ಪರ್ಟಿಕ್ಯುಲರ್ ಆಸನಾಸ್ ಇದೆಯಾ ಅಥವಾ ಈ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತ? ಎಸ್, ಪರ್ಟಿಕ್ಯುಲರ್ ಆಸನಾಸ್ ಇದೆ. ಅದೇನೆಂದರೆ ನಮ್ಮ ಎಲ್ಲಿ PCOD ಆರ್ಗನ್ ಇರೋದು, ಎಲ್ಲಿ ನಮಗೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಗರ್ಭಕೋಶ ಎಲ್ಲಿರುತ್ತೆ ಅಲ್ಲ, ಅದು ಅದ್ರ ಸುತ್ತ ಇರೋ ನರ್ವ್ಸು ಟೈಟ್ ಆಗಿರುತ್ತೆ. ಸೊ ಅದನ್ನ ನಾವು ರಿಲ್ಯಾಕ್ಸ್ಡಾಗಿ ಇಟ್ಕೊಳ್ಬೇಕು. ಈಗ ಎಷ್ಟು ನಾವು ಒತ್ತಡ ಕೊಟ್ಟಷ್ಟು ಅದು ಟೈಟ್ ಆಗ್ತಾ ಹೋಗುತ್ತೆ, ಅದ್ರ ಸುತ್ತ ಇರೋ ನರ್ವ್ಸು. ನಮಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗದೆ ಇರೋದು, ಮತ್ತು ಇದು ಮೇನ್ಲಿ ಡ್ಯೂ ಟು ಸ್ಟ್ರೆಸ್ಸಿಂದ ಬರುತ್ತೆ. ಮತ್ತು ನಾವು ತಿನ್ನೋ ಆಹಾರ ಡಿಪೆಂಡ್ ಆಗುತ್ತೆ. ಇವಾಗ ಮಿಲ್ಕ್, ನೀವು ಕುಡಿಯೋ ಹಾಲು ನಮಗೆ ಡೈರೆಕ್ಟ್ ಹಸುವಿಂದ ತಗೊಳ್ಳೋ ಅದು ಹಾರ್ಮೋನ್ ಇಂಜೆಕ್ಟ್ ಮಾಡಿರೋ ಹಾಲದು. ಸೊ ಇವಾಗ ನೀವು ನೋಡ್ಬೋದು, ಚಿಕ್ಕ ಮಕ್ಕಳಲ್ಲಿ ಬೇಗ ಮೆಚ್ಯೂರ್ ಆಗ್ತಾ ಇದ್ದಾರೆ ಚಿಕ್ಕ ಮಕ್ಕಳು. ಸೊ ಈ ಥರ ಆದಾಗ ಬೇಗ ಮೆಚ್ಯೂರ್ ಆಗೋ ಮಕ್ಕಳು ಬೇಗ ಮೆನ್ಯೂಪಾಸ್ ಕೂಡ ಆಗ್ತಾರೆ. ಹಾಗಾಗಿ ಚಿಕ್ಕ ವಯಸ್ಸಿಂದಲೇ ನಾವು ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. PCOD ಆವ್ರೇಜ್ ಅಂದರೆ ಎಷ್ಟು ವಯಸ್ಸಿಗೆ ಮೆಚ್ಯೂರ್ ಆಗಬೇಕು ಯೋಗದ ಪ್ರಕಾರ? 12 to 15 ಇಯರ್ಸ್. ಓಕೆ. ಸೊ ಇದು ಪ್ರಾಪರ್ ವಯಸ್ಸು. ಇವಾಗ 7-8 ವರ್ಷದ ಮಕ್ಕಳೆಲ್ಲ ಆಗಿಬಿಡ್ತಾ ಇದ್ದಾರೆ. ಇಷ್ಟು ಸಣ್ಣ ವಯಸ್ಸಲ್ಲಿ ಅಂದರೆ ಅವ್ರ ಲೈಫ್ ಸ್ಟೈಲೇ ಕಾರಣ ಆಗಿರುತ್ತೆ. ಸೊ ಮನೆಯಲ್ಲಿ ಏನು ಕೊಡ್ತಾ ಇದ್ದಾರೆ ತಿನ್ನೋಕ್ಕೆ, ಮತ್ತು ಟೆಕ್ನಾಲಜಿ ಫೋನ್ ತುಂಬ ಅಡಿಕ್ಟ್ ಆಗಿರ್ತಾರೆ. ಸೊ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ನಮಗೆ ಇಷ್ಟೇ ಎಗ್ಸ್ ಅಂತ ಇರುತ್ತೆ, ಅದು ಕರೆಕ್ಟ್ ಟೈಮ್ಗೆ ರಿಲೀಸ್ ಆಗಲ್ಲ ಬಿಕಾಸ್ ಆಫ್ ದಿಸ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸಿಂದ. ಸೊ ನಾವು ಒನ್ಸ್ ನಮ್ಮ ಲೈಫ್ ಸ್ಟೈಲ್ ಫಿಕ್ಸ್ ಮಾಡಿಕೊಂಡ್ರೆ ನಾವು ಏನರ ಬಗ್ಗೆನೂ ಯೋಚನೆ ಮಾಡೋದೇ ಬೇಡ. ಸೊ ತನ್ನಕ್ಕೆ ತಾನೇ ಬಾಡಿ ಅದ್ರ ಮೆಕ್ಯಾನಿಸಮ್ ಗೊತ್ತಿರುತ್ತೆ ಬಾಡಿಗೆ. ಎಲ್ಲದಕ್ಕೂ ರಾಮಬಾಣ ಲೈಫ್ ಸ್ಟೈಲ್. ಹೌದು. ಸೊ ಹಾಗಾಗಿ ಮೇನ್ಲಿ ನಾನು ಹೇಳ್ಕೊಡೋದು ಲೈಫ್ ಸ್ಟೈಲೇ. ನನಗೆ ಈಗ ನೀವು ಪರ್ಟಿಕ್ಯುಲರ್ ಆಸನ ಅಂತ ಕೇಳಿದ್ರೆ ಇದೇ ಇಲ್ಲ ಅಂತ ಅಲ್ಲ, ಬಟ್ ಮೇನ್ಲಿ ಅವ್ರ ಮನಸ್ಥಿತಿನ ಚೇಂಜ್ ಮಾಡಬೇಕಾಗುತ್ತೆ, ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡೋಕ್ಕಾಗುತ್ತೆ. ನೀವು ಸೇಮ್ ಮನಸ್ಥಿತಿಯಲ್ಲಿ ನಾನು ಹೇಳ್ಕೊಡೋ ಆಸನ ಮಾಡಿದ್ರೆ ವರ್ಕ್ ಆಗಲ್ಲ ಅದು. ಸೊ ನಾನು ಹೇಳ್ಬಿಡ್ಬೋದು ಆಸನಾಸ್, ಬಟ್ ಅದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಅವ್ರ ಮನಸ್ಥಿತಿ ಚೇಂಜ್ ಮಾಡಬೇಕಾಗುತ್ತೆ, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಾಗುತ್ತೆ. ಆಮೇಲೆ ಅವರು ಈ ಥರ ಆಸನಾಸ್ ಎಲ್ಲ ಮಾಡಿದಾಗ ಚೆನ್ನಾಗಿ ವರ್ಕ್ ಆಗಿ ಇದು 3 ಚೆನ್ನಾಗಿ ಬ್ಲೆಂಡ್ ಆದಾಗ ಅವ್ರಿಗೆ ಯಾವ ಕಾಯಿಲೆಗಳು ಬರಲ್ಲ. ಸೊ ತಲೆನೋವುಗಳು ಜಾಸ್ತಿ ಆಗಿದೆ, ಸೈನಸ್ ಪ್ರಾಬ್ಲಮ್ಗಳು ಜಾಸ್ತಿ ಆಗಿದೆ. ಸೊ ಅದಕ್ಕೆ ಯಾವ ಥರ ಎಕ್ಸಸೈಸ್ಗಳು ಹೆಲ್ಪ್ ಮಾಡುತ್ತೆ ಯೋಗದಲ್ಲಿ? ನಮ್ಮಲ್ಲಿ ನೇತಿ ಕ್ರಿಯೆ ಅಂತ ಇದೆ. ಅದು ಈ ಕಡೆಯಿಂದ ಈ ಹೊಳ್ಳೆಯಿಂದ ನೀರು ಹಾಕಿ ಎಲ್ಲಿಂದ ತೆಗಿತೀವಿ. ಸೊ ಅದರಿಂದ ನಾವು ಸೈನಸ್ನ ಕ್ಯೂರ್ ಮಾಡ್ಬೋದು. ಓಕೆ. ಮಕ್ಕಳಲ್ಲಿ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗೋಗಿದೆ. ಜಸ್ಟ್ 3 seconds, 6 seconds, 10 seconds ರೀಲ್ಸ್ ನೋಡಿ ಅವ್ರ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಮ್ಮಿ ಆಗಿದೆ. ಅವ್ರ ಸ್ಟಡೀಸಲ್ಲಿ ಕಾನ್ಸಂಟ್ರೇಷನ್ ಕೊಡಬೇಕು ಅಂತ ಹೇಳಿದರೆ ಯಾವ ರೀತಿ? ಕಾನ್ಸಂಟ್ರೇಷನ್ ಬಿಲ್ಡ್ ಮಾಡೋಕ್ಕೆ ಅಂತಲೇ ಆಸನಾಸ್ ಇದೆ ನಮ್ಮಲ್ಲಿ. ಬ್ಯಾಲೆನ್ಸಿಂಗ್ ಆಸನಾಸ್ ಮಾಡಿಸ್ತೀವಿ. ಈಗ ಒಂದು ಕಾಲಲ್ಲಿ ನಿಲ್ಲಿಸ್ತೀವಿ, ಅಳ್ಳಾಡ್ತಾ ಇರ್ತಾರೆ. ಸೊ ಅವ್ರ ಮೈಂಡ್ ತುಂಬ ಚಂಚಲ ಇರುತ್ತೆ, ಇನ್ನು ಚಿಕ್ಕ ಮಕ್ಕಳಲ್ಲ. ಸೊ ಎಲ್ಲರಿಗೂ ಚಂಚಲತೆ ಇರುತ್ತೆ, ಬಟ್ ಇನ್ನು ಮಕ್ಳಿಗೆ ಜಾಸ್ತಿ ಇರುತ್ತೆ. ಸೊ ಫಸ್ಟು ಅವರ ಮೈಂಡ್, ನಿಮ್ಮ ದೃಷ್ಟಿ, ನೀವೇನು ನೋಡ್ತಾ ಇರ್ತೀರಾ ಒಂದು ಪಾಯಿಂಟ್ ಫಿಕ್ಸ್ ಮಾಡ್ಕೊಳ್ಳಿ.
ಅದನ್ನೇ ನೋಡ್ತಾ ಇರಿ. ಅವಾಗ ಏನಾಗುತ್ತೆ, ಅಲ್ಲೇ ನೋಡ್ತಾ ಇರ್ತೀರ, ನಮ್ಮ ಮನಸ್ಸು ಮತ್ತೆ ಆ ಕಡೆ ಈ ಕಡೆ ಹೋಗಲ್ಲ. ನೀವು ಒಂಚೂರು ಆ ಕಡೆ ಟರ್ನ್ ಆಯಿತು ಅಂದರೆ ಅಲ್ಲೇನೋ ನೋಡ್ತೀರಾ, ನಮ್ಮ ಮನಸ್ಸು ಡೈವರ್ಟ್ ಆಗುತ್ತೆ, ಬ್ಯಾಲೆನ್ಸ್ ತಪ್ಪಿ ಬೀಳ್ತಾರೆ ಕೆಳಗೆ. ಹಾಗೇನೆ ಸೊ ನಾವು ಯಾವ ಆಸನ ಮಾಡಿಸ್ತೀವಲ್ವ, ಅದೇ ಆಸನದಲ್ಲಿ ನಾವು ಒಂದು 20 to 30 ಸೆಕೆಂಡ್ಸ್ ಹೋಲ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಹೋಲ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿಸಿ ಟ್ರೈ ಮಾಡಿ ಅಂತ ಹೇಳ್ತೀವಿ. ಟ್ರೈ ಮಾಡಿದಾಗ ಅವ್ರಿಗೆ ಬೇರೆ ಯಾವುದೋ ಆಲೋಚನೆ ಬರಬಾರ್ದು. ಅದೇ ಆಸನದಲ್ಲಿ ಹೋಲ್ಡ್ ಮಾಡೋಕ್ಕಷ್ಟೇ ಟ್ರೈ ಮಾಡ್ತಾ ಇರಬೇಕು ಅವರು. ಸೊ ಆಗ ಅವ್ರಿಗೆ ಉಸಿರಾಟದ ಮೇಲೆ ಗಮನ ಕೊಡಿಸ್ತೀವಿ. ಇದರಿಂದ ಏನಾಗುತ್ತೆ, ಅವರ ಕಾನ್ಸಂಟ್ರೇಷನ್ ಪವರ್ ಬಿಲ್ಡ್ ಆಗುತ್ತೆ. ಸೊ ಯೋಗದಲ್ಲಿ ಯಾವ್ಯಾವ ಟೈಪ್ಸ್ ಇದೆ? ಸೊ ಯೋಗದಲ್ಲಿ ನಾವೀಗ 4 ಥರ ಹೇಳ್ಬೋದು. ಕರ್ಮ ಯೋಗ ಇದೆ, ಭಕ್ತಿ ಯೋಗ ಇದೆ, ಆಮೇಲೆ ಜ್ಞಾನ ಯೋಗ ಇದೆ, ಮತ್ತು ರಾಜಯೋಗ ಅಂತ ಇದೆ. ಕರ್ಮ ಯೋಗದಲ್ಲಿ ನಾವೇನು ಮಾಡಿಸ್ತೀವಿ, ಅವ್ರ ಕೆಲಸನ ಅವ್ರಿಗೆ ಮಾಡ್ಕೊಳಕ್ಕೆ ಬಿಡ್ತೀವಿ. ನೆಕ್ಸ್ಟು ಭಕ್ತಿ ಯೋಗ ಅಂತ ಮಾಡ್ತೀವಿ. ಸೊ ಭಕ್ತಿ ಯೋಗದಲ್ಲಿ ನಾವು ಏನೇ ಕೆಲಸ ಮಾಡಿದ್ರೂ ಎಲ್ಲನೂ ಆ ದೇವ್ರಿಗೆ ಅರ್ಪಿಸ್ಬಿಡೋದು. ಸೊ ಎಲ್ಲ ದೇವರಿಂದಾನೆ. ಇದು ನಾನು ಇದೇನೋ ಊಟ ಮಾಡ್ತಾಯಿದ್ದೀನಿ, ಓಕೆ ದೇವರೇ ನನಗೆ ಇವತ್ತಿನ ಊಟ ನನಗೆ ನಿನ್ನಿಂದ ಸಿಗ್ತಾಯಿದೆ, ಸೊ ಊಟ ಮಾಡ್ತೀವಿ. ನೆಕ್ಸ್ಟು ಜ್ಞಾನ ಯೋಗ ಅಂತ ಬರುತ್ತೆ. ಹೆಚ್ಚು ಬುಕ್ಗಳನ್ನ ಓದೋದು, ಫಿಲಾಸಫಿ, ಆಮೇಲೆ ಅದು ನಮ್ಮ ಪುರಾಣಗಳು, ವೇದಗಳು. ಸೊ ಇದರಿಂದ ನಾವು ಜ್ಞಾನ ಸಂಪಾದನೆ ಮಾಡಿಕೊಂಡು ಯೋಗವನ್ನು ಕಲಿಯೋದು. ಸೊ ಇದು ಜ್ಞಾನ ಯೋಗ. ಇನ್ನೊಂದು ರಾಜಯೋಗ ಬರುತ್ತೆ, ಅಷ್ಟಾಂಗ ಯೋಗ ಅಂತ. ಸೊ 8 ಹಾದಿಗಳನ್ನ 8 ಸ್ಟೆಪ್ಸ್ ಕೊಟ್ಟಿರ್ತಾರೆ ನಮಗಿಲ್ಲಿ ಯೋಗ ಸಾಧನೆಗೆ. ನಾವು ಇದನ್ನು ಫಾಲೋ ಮಾಡಿದ್ರೆ ನಾವು ಯೋಗ ಸಾಧಕರ ಆಗ್ಬೋದು. ಸೊ ಅದರಲ್ಲಿ ಬೇಸಿಕ್ ಯಮ ನಿಯಮ ಅಂದರೆ, ಯಮದಲ್ಲಿ ನಾವು ಸಮಾಜದ ಜೊತೆ ಹೇಗಿರಬೇಕು ಅನ್ನೋದನ್ನು ನಾವು ಕಲಿತೀವಿ. ಅಲ್ಲಿ ಅಹಿಂಸೆ, ಯಾರಿಗೂ ನಾವು ಹಿಂಸೆ ಕೊಡಬಾರ್ದು. ಹಿಂಸೆ ಅಂದರೆ ಬರೀ ಫಿಸಿಕಲ್ ಇರಲ್ಲ, ನಮ್ಮ ಮಾತಿಂದ ಕೂಡ ಚುಚ್ಚು ಮಾತಾಡೋದು, ಅವರಿದ್ದಾಗ ಒಂದು ಇಲ್ಲದೇ ಇದ್ದಾಗ ಒಂದು ಮಾತಾಡೋದು. ಸೊ ಇದೆಲ್ಲ ಅಹಿಂಸೆನೇ ಆಗುತ್ತೆ. ಸೊ ಅಹಿಂಸೆ, ಸತ್ಯ ಅಂದರೆ ಸುಳ್ಳು ಹೇಳದೆ ಬದುಕೋದು. ಯಾರು ಹೇಳ್ತಾರೆ ಇವಾಗ ಸತ್ಯನ? ಸೊ ನಮಗೆ ಈ ಥರ ಎಲ್ಲ ಹೇಳ್ಕೊಡ್ತಾರೆ. ಇನ್ನೊಂದು ನಿಯಮದಲ್ಲಿ ನಮಗೆ ನಾವು ಮನೆಯಲ್ಲಿದ್ದಾಗ ನಾವು ಹೇಗೆ ನಿಯಮಗಳನ್ನ ಇಟ್ಕೊಂಡಿರ್ತೀವಿ, ನಾವು ಕ್ಲೀನಾಗಿದ್ದೀವ, ನಾವಿರೋ ಜಾಗನ ಕ್ಲೀನಾಗಿ ಇಟ್ಕೊಂಡಿದ್ದೀವ. ಆಮೇಲೆ ನಾನು ಹೇಳಿದೆ ನಿಮಗೆ ಸೆಲ್ಫ್ ಸ್ಟಡಿ ಅಂತ, ಸ್ವಾಧ್ಯಾಯ ಮಾಡ್ತಾಯಿದ್ದೀವ. ಸೊ ಯಾವಾಗ ನಾವು ಸೆಲ್ಫ್ ಸ್ಟಡಿ ಮಾಡ್ತೀವಿ ಆವಾಗಲೇ ನಾವು ಹೆಚ್ಚು ಕಲಿಯೋದಕ್ಕೆ ಸಾಧ್ಯ. ಸೊ ಯಾರೋ ಏನೋ ಹೇಳಿದ್ರು ಅಂತ ನಾವು ಕೇಳಿಸ್ಕೊಂಡ್ರೆ ಅದು ಅವ್ರ ಪರ್ಸ್ಪೆಕ್ಟಿವಲ್ಲಿ ಹೇಳಿರ್ತಾರೆ, ನಾವು ಆವಾಗ ಅವ್ರ ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡ್ದಂಗೆ ಆಗುತ್ತೆ. ಅದೇ ನಮಗೆ ನಾವೇ ಓದ್ಬಿಟ್ಟು ಇದನ್ನು ತಿಳ್ಕೊಂಡಾಗ ಅದು ನಮ್ಮ ಪರ್ಸ್ಪೆಕ್ಟಿವ್ ಆಗುತ್ತೆ. ಹಾಗೆ ಭಗವದ್ಗೀತೆನೂ ಅಷ್ಟೇ, ಎಷ್ಟೊಂದು ಶ್ಲೋಕ ಇದೆ, ಒಬ್ಬೊಬ್ಬರು ಒಂದೊಂದು ಥರ ಓದ್ತಾರೆ, ಒಬ್ಬರು ಒಂದೊಂದು ಥರ ಅರ್ಥ ಮಾಡ್ಕೋತಾರೆ. ಹಾಗೆ ಎಲ್ಲರಿಗೂ ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಈ ಥರ ಸ್ವಾಧ್ಯಾಯ ಮಾಡಿದಾಗ ಅವ್ರದ್ದೇ ಒಂದು ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಮಾಡ್ಕೊತಾರೆ. ಆ್ಯಂಡ್ ಅವ್ರ ಲೈಫಲ್ಲಿ ಆವಾಗ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ, ಅವ್ರು ನಿಜವಾಗ್ಲೂ ಏನು ಮಾಡಬೇಕು ಜೀವನದಲ್ಲಿ ಅಂತ. ಸೊ ಇದು ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಹಾಗಾಗಿ ಅವರು 25-26 ಇಯರ್ಸ್ ಆದರೂ ಲೈಫಲ್ಲಿ ಇನ್ನೂ ಏನು ಮಾಡಬೇಕು, ಲೈಫಲ್ಲಿ ನಮ್ಮ ಗುರಿ ಏನು ಗೊತ್ತಿರಲ್ಲ. ಸೊ ಹಾಗಾಗಿ ಸೆಲ್ಫ್ ಸ್ಟಡಿ ಬರುತ್ತೆ ಇದರಲ್ಲಿ. ಸೊ ಇದೆರಡು ಫಿಕ್ಸ್ ಮಾಡಾದ್ಮೇಲೆ ಅದಾದಮೇಲೆ ಆಸನ ಬರುತ್ತೆ. ಸೊ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಆಮೇಲೆ ಸಮಾಧಿ ಬರುತ್ತೆ. ಸೊ ಶಶಿರೇಖಾ ಅವರ ಪ್ರಕಾರ ದೇವರು ಅಂದರೆ ಯಾರು? ದೇವಾಲಯವೇ ದೇಹಾಲಯವು ಅಂದರೆ ನಮ್ಮ ದೇಹನೇ ಒಂದು ದೇಗುಲ ಥರ, ಅದನ್ನು ನೀನು ಚೆನ್ನಾಗಿ ನೋಡ್ಕೋ ಅಂತ. ಸೊ ನಮ್ಮ ದೇಹನ ಚೆನ್ನಾಗಿ ಇಟ್ಕೊಬೇಕು, ನಮ್ಮ ಮನೆಯನ್ನು ಚೆನ್ನಾಗಿ ಇಟ್ಕೊಬೇಕು. ಸೊ ನಾವು ಮನೆಯಲ್ಲೇ ಆ ವೈಬ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನಾವು ಮನೆಯನ್ನೇ ದೇವಸ್ಥಾನ ಮಾಡ್ಕೊಬೋದು. ಸೊ ನಮ್ಮ ಮನಸ್ಸೇ ದೇವರು. ತುಳಸಿ ಹಾಡನ್ನು ನೀವು ಅದ್ಭುತವಾಗಿ ಹಾಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಆ ಹಾಡು ಬಿಟ್ಟು ಮತ್ತೆ ಬೇರೆ ಯಾವುದಾದ್ರೂ ಚೆನ್ನಾಗಿರೋ ಹಾಡು ಗೊತ್ತಿದೆ? ಇವತ್ತು ವಾಯ್ಸ್ ಹೋಗ್ಬಿಡ್ತೇ ಇಲ್ಲ. ಇವಾಗ ಒಂದೆರಡು ಲೈನ್ಸ್ ಹೇಳಿದ್ರಲ್ಲ, ದೇವಾಲಯವೇ ದೇಹಾಲಯವು, ಅದು ಅದ್ಭುತವಾಗಿತ್ತು. ಅದೇ ರೀತಿ ಒಂದೆರಡು ಸಾಲುಗಳಷ್ಟೇ. ಬರೆದಾದ ಕಾವ್ಯದ ನಡುವೆ ಬರೆಯದ ಒಂದು ಸಾಲು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯೆ ಕಂಡು, ತುಳಸಿ ಕೋಮಲವೇಣಿ
ರಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ. ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಶಶಿರೇಖಾ ಅವರೇ, ನಿಮ್ಮಿಂದ ಇವತ್ತು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡೆ. ಯೋಗ, ಆಸನದ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ, ಹೀಗೆ ವಿಧವಾಗಿ ತಿಳ್ಕೊಂಡೆ. ನಮ್ಮ ಶೋ ಘನ ಮಾತುಗೆ ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹೇಗನ್ನಿಸ್ತು ನಿಮಗೆ ಇಲ್ಲಿಗೆ ಬಂದು? ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ಪಾಡ್ಕಾಸ್ಟ್ ಮಾಡ್ತಾ ಇರೋದು ನಾನು. ನನ್ನ ಜರ್ನಿ ನಾನು ಶೇರ್ ಮಾಡಬೇಕಿತ್ತು, ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಬಟ್ ನೀವು ತುಂಬ ಪ್ರಶ್ನೆಗಳನ್ನ ಕೇಳಿದ್ರಿ. ಖುಷಿ ಆಯಿತು ನಿಮ್ಮ ಜೊತೆ ಸಮಯವನ್ನು ಕಳೆದು. ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.